ಕೃಷ್ಣಂ ವಂದೇ ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ವೈಷ್ಮೀ ಮಧ್ವಕರಾಂಚಿತಂ ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಷ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ ತಮ್ಮಹಂತಂ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಾಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಂ ಉದೀರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಮಸ್ತಗುರುಭ್ಯೋ ನಮಃ. ಧರ್ಮ ಪ್ರೋಜ್ಜಿತಕೈತವಃ ಅತ್ರ ಪರಮಃ. ಶ್ರೀಮದ್ಭಾಗವತ 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 ಏನನ್ನು ಹೇಳುತ್ತೆ ಅಂತ ಪ್ರಾರಂಭದಲ್ಲಿ ನಿರೂಪಣೆ ಮಾಡ್ತಾ ಧರ್ಮ ಪ್ರೋಜ್ಜಿತಕೈತವಃ ಅತ್ರ ಪರಮಃ, ಧರ್ಮದ ಬಗ್ಗೆ ನಿರೂಪಣೆ ಮಾಡ್ತದೆ ಅಂತ ಹೇಳಿದರು. ನಾವು ನಿನ್ನೆ ಅದನ್ನು ನೋಡಿದ್ದೇವೆ. ನಾವು ಆದರೆ ಇನ್ನೂ ಸ್ವಲ್ಪ ವಿವರಣೆ ಬೇಕು ಅಂತಂದರೆ ಭಾಗವತ ಧರ್ಮದ ನಿರೂಪಣೆ ಮಾಡುತ್ತೆ. ಇದನ್ನು ಪ್ರಶ್ನೋತ್ತರದ ಮೂಲಕ ಏಕಾದಶ ಸ್ಕಂದದಲ್ಲಿ ಭಾಗವತವೇ ವಿವರಿಸ್ತದೆ. ಭಾಗವತದಲ್ಲಿ ಒಂದು ಪ್ರಸಂಗ, ಏನು ಪ್ರಸಂಗ ಬಂತು ಅಂತಂದರೆ, ಭಗವಂತನ ಅಪ್ಪ ವಸುದೇವ ಅಲ್ಲಿಗೆ ನಾರದರು ಬರ್ತಾರೆ. ನಮ್ಮ ದೇವರು ಕೃಷ್ಣ ಯಾವಾಗ ಭೂಮಿಗೆ ಇಳಿದು ಬಂದ, ದ್ವಾರಕಾಧೀಶನಾದ, ಆಗ ನಾರದರು ಭೂಮಿಯಲ್ಲೇ ಇದ್ದರಂತೆ. ಲೋಕ ಸಂಚಾರ ಮಾಡುವ ನಾರದರು
ದ್ವಾರಕೆಯಲ್ಲಿಯೇ ಮನೆ ಮಾಡಿ ಕೂತಿದ್ದರಂತೆ. ವಸುದೇವನ ಮನೆಗೆ ಬಂದರಂತೆ. ವಸುದೇವ ನಾರದರ ಹತ್ರ ಕೇಳ್ತಾನೆ, ನನಗೆ ದೇವರ ಬಗ್ಗೆ ಹೇಳಿ ಅಂತ. ನಾರದರು ಹೇಳಿದರು, ದೇವರನ್ನೇ ಮನೆಯಲ್ಲಿಟ್ಟುಕೊಂಡು ದೇವರನ್ನೇ ಮಗನನ್ನಾಗಿ ಪಡೆದು ಮತ್ತು ನನ್ನ ಹತ್ರ ಏನು ಕೇಳ್ತೀಯಪ್ಪ ಅಂತ ಹೇಳಿದ್ರಂತೆ. ವಸುದೇವ ಹೇಳಿದ, ನನ್ನ ಮಗ ಕೃಷ್ಣ ಅಂತ ಗೊತ್ತು ಅಷ್ಟೇ ಹೊರತು ದೇವರು ಅಂತ ನನಗೆ ಗೊತ್ತಿಲ್ಲ, ದೇವರ ಬಗ್ಗೆ ಹೇಳಿ ಅಂತ ಹೇಳಿದಾಗ ನಾರದರು ದೇವರ ಬಗ್ಗೆ ಉಲ್ಲೇಖವನ್ನು ಮಾಡ್ತಾರೆ. ಆಗ ನಾರದರು ನಾನು ಹೇಳ್ತೇನೆ ಅಂತ ಹೇಳಲಿಲ್ಲ. ನಿಮಿರಾಜನ ಸತ್ರದಲ್ಲಿ ಅವಧೂತರು ಹೇಳಿದ ಧರ್ಮ ಪ್ರವಚನ ನಿನಗೆ ನಿರೂಪಣೆ ಮಾಡ್ತೇನೆ ಅಂತ ಹೇಳಿದರು. ಇದು ಭಾಗವತದ ಕ್ರಮ. ನಾನು ಹೇಳ್ತೇನೆ ಅಂತ ಬಂದರೆ ಅದು ಭಾಗವತ ಆಗುವುದಿಲ್ಲ, ನನ್ನ ವೈಯಕ್ತಿಕ ವ್ಯಾಖ್ಯಾನ ಆಗಿ ಬಿಡ್ತದೆ. ದೊಡ್ಡವರು ಹೀಗೆ ಹೇಳಿದ್ದಾರೆ ಅಂತಂದರೆ ಅದು ಭಾಗವತ. ನಾರದರು ಹೇಳ್ತಾರೆ, ನಿಮಿರಾಜನ ಪ್ರಶ್ನೆಗೆ ಉತ್ತರಿಸ್ತಾ ಅವಧೂತರು ಅಂದರೆ ಋಷಭನಾಮಕನಾದ ಭಗವಂತನ 100 ಮಂದಿ ಮಕ್ಕಳಲ್ಲಿ 9 ಜನ ನಿಮಿರಾಜನ ಪ್ರಶ್ನೆಗೆ ಉತ್ತರಿಸ್ತಾ ಹೇಳಿದ ಮಾತನ್ನು ನಿನಗೆ ಹೇಳ್ತೇನೆ ಅಂತ ಹೇಳ್ತಾರೆ. ವಸುದೇವ ಖುಷಿಪಟ್ಟ, ಹೇಳಿ ನಾರದರೆ ಅಂತ. ನಾರದರು ಹೇಳ್ತಾರೆ, ನಿಮಿರಾಜನ ಸತ್ರಕ್ಕೆ ಅವಧೂತರಾದಂತಹ 9 ಜನ ಋಷಭನಾಮಕನಾದ ಭಗವಂತನ ಸತ್ಪುತ್ರ ರತ್ನರು ಅಲ್ಲಿಗೆ ಬರ್ತಾರೆ ಅಂತ. ಅವಧೂತರು ಅಂತಂದರೆ ಮೈಮೇಲೆ ಬಟ್ಟೆಯ ಅರಿವು ಇಲ್ಲ ಅವರಿಗೆ, ಎದುರಿನಲ್ಲಿ ಯಾರಿರ್ತಾರೆ ಅಂತ ಅವರಿಗೆ ಚಿಂತನೆ ಇಲ್ಲ. ಅವರಿಗೆ ದೇವರು ಮಾತ್ರ ಕಾಣಿಸೋದು, ದೇವರ ಭಕ್ತರು ಮಾತ್ರ ಕಾಣಿಸ್ತದೆ, ದೇವರ ಭಕ್ತಿ ಮಾತ್ರ ಅವರಿಗೆ ಕಾಣಿಸುವುದು. ಹಾಗಾಗಿ ಎಲ್ಲಿ ದೇವರ ಭಕ್ತಿ ಇದೆ ಅಲ್ಲಿಗೆ ಬರ್ತಾರೆ, ದೇವರ ಭಕ್ತಿ ಇಲ್ಲದಿದ್ದರೆ ಅಲ್ಲಿ ಬರುವುದಿಲ್ಲ, ಅಲ್ಲಿ ವಿಭಕ್ತರಾಗಿ ಹೋಗ್ತಾರೆ. ನಿಮಿರಾಜ ಯಜ್ಞ ಮಾಡಿದಾಗ ಅಲ್ಲಿಗೆ ಬರ್ತಾರೆ. ಯಾಕೆ ಬರ್ತಾರೆ ಅಂತಂದರೆ ದೇವರ ಬಗ್ಗೆ ಚರ್ಚೆ ಮಾಡಲಿಕ್ಕೋಸ್ಕರ. ಚರ್ಚೆ ಅಂದರೆ ಇದ್ದಾರಾ ಇಲ್ವಾ ಅಂತ ಚರ್ಚೆ ಅಲ್ಲ, ದೇವರ ಬಗ್ಗೆ ಮೀಮಾಂಸಾ ವಿಚಾರ, ದೇವರ ಬಗ್ಗೆ ಚಿಂತನೆ ಮಾಡಲಿಕ್ಕೋಸ್ಕರ ಬಂದ್ರಂತೆ. ಬಂದರೆ ನಿಮಿರಾಜ ಟೈಮ್ ವೇಸ್ಟ್ ಮಾಡಲಿಲ್ಲ, ನೇರ ಅವ್ರ ಹತ್ರ ಕೇಳ್ತಾನೆ, ಭಾಗವತಾನುಭೃತ, ಭಾಗವತ ಧರ್ಮವನ್ನು ಹೇಳಿ ಅಂತ. ಆರಂಭದಲ್ಲಿ ಹೇಳಿತು ನೋಡಿ, ಧರ್ಮ ಪ್ರೋಚಿತ ಕೈತವಃ, ಇದೇ ಪ್ರಶ್ನೆಯನ್ನು ಮಾಡ್ತಾನೆ. ಧರ್ಮದ ಬಗ್ಗೆ ಉಪನ್ಯಾಸ ಮಾಡಿ, ಭಾಗವತ ಧರ್ಮದ ಬಗ್ಗೆ ಹೇಳಿ ಅಂತ ನಿಮಿರಾಜ ಹೇಳ್ತಾನೆ. ಅವತ್ತಿನ ಕಾಲದ ರಾಜರು ಅಂತಂದರೆ ಹಾಗೆ, ಧರ್ಮದ ಮೇಲೆ ಎಷ್ಟು ಪ್ರೀತಿ, ಧರ್ಮದ ಮೇಲೆ ಎಷ್ಟು ಶ್ರದ್ಧೆ, ಧರ್ಮವೇ ಅವರಿಗೆ ಆಧಾರ. ಆ ಧರ್ಮದಿಂದಲೇ ರಾಜ್ಯವನ್ನು ಆಳ್ತಿದ್ರು. ಧರ್ಮ ಸ್ಥಾಪನೆಗೋಸ್ಕರ ಇರುವವರು. ತಾವು ಧರ್ಮವನ್ನು ಅರಿತು ಧರ್ಮದ ಮೇಲೆ ನಂಬಿಕೆ ಇಟ್ಟು ದೇಶವನ್ನು ಆಳ್ತಿದ್ರು. ದೇಶದಲ್ಲಿ ಸುಭಿಕ್ಷೆ ಸಮೃದ್ಧಿ ಎಲ್ಲ ತುಂಬಿ ತುಳುಕಿತ್ತು. ನಮ್ಮ ದುರದೃಷ್ಟ ಏನು ದುರದೃಷ್ಟ ಅಂತಂದರೆ ಸನಾತನ ಧರ್ಮವೇ ಇಲ್ಲ, ಸನಾತನ ಧರ್ಮಕ್ಕೇ ಬೆಲೆ ಇಲ್ಲ ಅಂತ ಹೇಳುವ ರಾಜ್ಯದಲ್ಲಿ ನಾವು ಕೂತಿದ್ದೇವೆ. ಆ ನಿಮಿರಾಜ ಎಲ್ಲಿ, ನಾವೆಲ್ಲಿ? ಹಾಗಾಗಿ ನಮ್ಮ ಸರ್ಕಾರವೂ ಹಾಗೇ, ಹೇಗೆ ಲಾಸಿನಲ್ಲೇ ನಡೀತಾ ಇರ್ತದೆ. 10,000 ಕೋಟಿ ಲಾಸಿನಲ್ಲಿ ನಡೀತದೆ. ಯಾಕೆ ಅಂತಂದರೆ ಧರ್ಮ ಇಲ್ಲದೆ ರಾಜ್ಯವನ್ನು ನಡೆಸಲಿಕ್ಕಾಗುವುದಿಲ್ಲ. ನಿಮಿರಾಜ ಧರ್ಮದ ಬಗ್ಗೆ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾ ಕವಿ ಅನ್ನುವಂತಹ ಒಬ್ಬ ಉತ್ತರ ಕೊಡ್ತಾನೆ. ಭಾಗವತದಲ್ಲಿ ಏನಿದೆ ಅಂತಂದರೆ, ಇಷ್ಟು ಪ್ರಶ್ನೆ ಕೇಳಿದರೆ ಪ್ರತಿಪೂಜ್ಯ ಅಬ್ರುವಂತೆ ಅಂತ, ಅವನು ಎಲ್ರಿಗೂ ನಮಸ್ಕಾರ ಮಾಡಿ ಅಬ್ರುವನ್, ಎಲ್ಲ 9 ಜನನೂ ಅದರ ಧರ್ಮದ ಬಗ್ಗೆ ಹೇಳಿದರು ಅಂತ. ನಮಗೆ ತಲೆಬಿಸಿ ಆಯಿತು. ಒಬ್ಬೊಬ್ಬರು ಮಾತಾಡಿದ್ರೇ ಕೇಳೋದು ಕಷ್ಟ, 9 ಜನ ಒಟ್ಟಿಗೆ ಮಾತಾಡಿದರೆ ಅದು ಹೇಗೆ ಕೇಳೋದು ಅಂತ ಒಂದು ಪ್ರಶ್ನೆ ಬಂದರೆ, ಹಾಗಿಲ್ಲ, ಕವಿರುವಾಚ, ಒಬ್ಬೊಬ್ಬರೇ ಉತ್ತರ ಕೊಟ್ಟು 9 ಜನ ಹೇಳಿದರು, ಒಟ್ಟಿಗೆ ಹೇಳಿದ್ದಲ್ಲ. ನಿಮಿರಾಜನ ಪ್ರಶ್ನೆಗೆ ಒಬ್ಬೊಬ್ಬರೇ ಉತ್ತರವನ್ನು ಕೊಡ್ತಾ ಧರ್ಮದ ಚಿಂತನೆಯನ್ನು ನಡೆಸಿದರು ಅಂತ ಕವಿರುವಾಚ ಅಂತ. ಕವಿ ಅನ್ನುವಂತಹ ಜ್ಞಾನಿ ತನ್ನ ಅನುಭವವನ್ನು ಅಲ್ಲಿ ಹಂಚಿಕೊಳ್ತಾನೆ ಅಂತ ಹೇಳ್ತಾರೆ. ನಿಮಿರಾಜನ ಪ್ರಶ್ನೆ ಇದೆ. ಅವನು ಹೇಳಿದ ಭಾಗವತ ಧರ್ಮವನ್ನು ಹೇಳಿ. ಆವಾಗ ಕವಿ ಭಾಗವತ ಧರ್ಮವನ್ನು ಹೇಳ್ತಾನೆ. ಯಾಕಂದರೆ ಭಾಗವತ ಧರ್ಮ ಅವನ ಜೀವನ ಪದ್ಧತಿಯಲ್ಲಿ ಸೇರಿತ್ತು. ಹಾಗಾಗಿ ಭಾಗವತ ಧರ್ಮವನ್ನು ನಿರೂಪಣೆ ಮಾಡ್ತಾನೆ. ನಿರೂಪಣೆ ಮಾಡ್ತಾ ಹೇಳ್ತಾನೆ, ಅವನು ಏನು ಹೇಳ್ತಾನೆ ಅಂತಂದರೆ,
ಮನ್ಯೇ ಕುತಶ್ಚಿತ್ ಭಯಂ ಅಚ್ಯುತಾತ್ಸ್ಯ ಪಾದಾಂಬುಜೋಪಾಸನಂ ನಿತ್ಯಂ ಅತ್ರ. ಅವನು ಹೇಳ್ತಾನೆ, ಮನ್ಯೇ ಅಕುತಶ್ಚಿತ್ ಭಯಂ. ನಮಗೆ ಭಯ, ಎದ್ರೆ ಭಯ, ಕೂತರೆ ಭಯ, ಎಲ್ಲ ನಾಳೆ ಏನಾಗುತ್ತೆ ಅಂತ ಭಯ, ಹೊರ ಹೋಗಲಿಕ್ಕೆ ಭಯ, ಒಳಗೆ ಕೂಡಲಿಕ್ಕೆ ಭಯ, ಎಲ್ಲ ಕಡೆ ಭಯದ ವಾತಾವರಣ ನಮಗೆ. ಗಾಡಿಯಲ್ಲಿ ಹೊರಟು ಹೋಗೋಣ ಅಂತಂದರೆ ಆಕ್ಸಿಡೆಂಟ್ ಭಯ, ರೈಲಲ್ಲಿ ಹೋಗೋಣ ಹಾಗಿದ್ರೆ ಅಂತಂದರೆ ಎಲ್ಲಿ ಬೆಂಕಿ ಅಪಘಾತ ಆಗುತ್ತೋ ಅಂತ ಭಯ, ವಿಮಾನದಲ್ಲಿ ಹೋಗೋಣ ಅಂತಂದರೆ ಎಲ್ಲಿ ಡಿಕ್ಕಿ ಹೊಡಿತದೋ ಅಂತ ಭಯ, ಮನೆಯೊಳಗೇ ಕೂಡೋಣ ಅಂತಂದರೆ ದರೋಡೆಗಾರರು ಬರುತ್ತೋ ಅನ್ನತೋ ಭಯ, ಕೂತರೂ ಭಯ, ನಿಂತರೂ ಭಯ, ಎದ್ರೂ ಭಯ, ನೀರು ನೋಡಿದರೆ ಭಯ ನಮಗೆ. ಯಾಕಂದರೆ ಕಾಲು ಜಾರಿ ಬಿದ್ದಿದ್ದೇವೆ ನಾವು. ಅಯ್ಯೋ, ನೀರು ಅಂದರೆ ಭಯ ನಮಗೆ. ನೀರಿಲ್ಲದೆ ಬದುಕಲಿಕ್ಕೂ ಆಗುವುದಿಲ್ಲ. ಒಟ್ಟಿಗೆ ನಮಗೆ ಭಯದ ವಾತಾವರಣ ನಮ್ಮ ಜೀವನದಲ್ಲಿದೆ. ಈ ಭಯ ಪರಿಹಾರ ಆಗಬೇಕಾದರೆ ಏನಾಗಬೇಕು? ಭಯ ಇಲ್ಲದಿದ್ದ ಜಾಗಕ್ಕೆ ನಾವು ಹೋಗಬೇಕು. ಎಲ್ಲಿ ಭಯನೇ ಇಲ್ಲ ಆ ಜಾಗಕ್ಕೆ ಹೋದರೆ ನಮಗೆ ಭಯ ಬರುವುದಿಲ್ಲ. ಎಲ್ಲಿದೆ ಆ ಭಯ ಇಲ್ಲದಿದ್ದ ಜಾಗ ಅಂತಂದರೆ ಒಂದು ಜಾಗ ಇದೆ ಅಂತ ಆ ಕವಿ ಹೇಳ್ತಾನೆ. ಮನ್ಯೇ ಅಕುತಶ್ಚಿತ್ ಭಯಂ ಅಚ್ಯುತಸ್ಯ ಪಾದಾಂಬುಜೋಪಾಸನಂ. ಒಂದು ಕಡೆ ಭಯ ಇಲ್ಲ, ಕುತಶ್ಚಿದಪಿ ಭಯಂ ನಾಸ್ತಿ, ಅಕುತಶ್ಚಿತ್ ಭಯಂ. ಯಾರಿಂದಲೂ ಭಯ ಇಲ್ಲದೇ ಇದ್ದ ಒಂದೇ ಒಂದು ಜಾಗ ಅಂತಂದರೆ ಅಭಯನಾದ ಭಗವಂತನ ಪಾದದ ಕಮಲದ ಉಪಾಸನೆ. ಅಲ್ಲಿ ಭಯ ಇಲ್ಲ ಅಂತ. ದೇವರ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ನಮಗೆ ಭಯ ಅನ್ನುವಂಥದ್ದು ನಮ್ಮ ಪಾಲಿಗೆ ಇರುವುದಿಲ್ಲ. ದೇವರ ಪಾದವನ್ನು ಗಟ್ಟಿಯಾಗಿ ಹಿಡಿಯಬೇಕಂತೆ. ಭಯವನ್ನು ಭಗವಂತ ಪರಿಹಾರ ಮಾಡ್ತಾನೆ. ಇದು ಪುರಾಣದಲ್ಲಿ, ಇತಿಹಾಸದಲ್ಲಿ ಪ್ರಸಿದ್ಧವಾಗಿರತಕ್ಕಂಥದ್ದು. ಧ್ರುವ ಪುಟಾಣಿ, ಅವನಿಗೆ ಕಾಡಿಗೆ ಹೋಗು ಅಂತ ನಾರದರು ಹೇಳಿದರು. ಕಾಡಿಗೆ ಹೊರಟ. ಹೋದರೆ ಅದು ಶಿಶಿರ ಋತು, ಮೈ ಕೊರೆಯುವ ಚಳಿ, ಅರಮನೆಯಲ್ಲಿ ಬೆಳೆದ ಕೂಸೋದು. ಹೋದರೆ ಬಿಸಿನೀರು, ಮಲಗಿದರೆ ಆರಾಮವಾದ ಜಾಗ, ಬೆಚ್ಚಗಿನ ಜಾಗ, ಎಲ್ಲ ಒಳ್ಳೆಯ ವಾತಾವರಣ. ಆದರೆ ಧ್ರುವ ಹೋದ ಜಾಗ ಕಾಡು ಪ್ರದೇಶ, ಮೈಕೊರೆಯುವ ಚಳಿ, ಗಡಗಡ ನಡುಗುತ್ತೆ. ನಮಗೆ ಬಿಸಿಲೂ ಆಗುವುದಿಲ್ಲ, ಚಳಿಯೂ ಆಗುವುದಿಲ್ಲ, ಮಳೆಯೂ, ಎಲ್ಲವೂ ಭಯನೇ ನಮಗೆ. ಚಳಿ ಜಾಸ್ತಿ ಆಯಿತು ರೀ, ಇಷ್ಟು ಜನ ಸತ್ರು ಉತ್ತರ ಪ್ರದೇಶದಲ್ಲಿ, ನಮಗೆ ಭಯ. ಬಿಸಿಲಿನ ತಾಪ ತಡೆಕೊಳ್ಳಿಕ್ಕಾಗದೆ ಇಷ್ಟು ಜನ ಸತ್ರು, ನಮಗೆ ಭಯ. ಮಳೆ ತುಂಬ ಬಿದ್ದು ಇಷ್ಟು ಜನ ಸತ್ರು, ಸುದ್ದಿಗಳಿಯೇ ನಮ್ಮ ಭಯ. ಆದರೆ ಧ್ರುವ ಹೋದ, ಮೈಕೊರೆಯುವ ಚಳಿಯಲ್ಲಿ ತಪಸ್ಸು ಮಾಡಿದ. ಊಟಕ್ಕೇನು ಪ್ರಶ್ನೆನೇ ಇಲ್ಲ. ಅಲ್ಲಿ ಏನು ಸಿಕ್ಕಿತು, ಎಲೆನೋ ಹಣ್ಣೋ ನೀರೋ, ಅಷ್ಟರಿಂದಲೇ ಬದುಕಿದ. ಅಲ್ಲಿ ಎಂತಹ ಭಯಗಳು, ಹುಲಿಯ ಸಿಂಹಗಳ ಗರ್ಜನೆ, ಆನೆಯ ಗೀಳು, ಎಲ್ಲ ಪ್ರಾಣಿಗಳು, ಸರ್ಪ ಚೇಳು ಆಚೆ ಮೈಮೇಲೆ ಹರಿತಾ ಇತ್ತು, ಸೊಳ್ಳೆಗಳು ಇತ್ತು. ಅಕುತಶ್ಚಿತ್ ಭಯಂ. ಧ್ರುವನಿಗೆ ಯಾವನೂ ಭಯನೂ ಆಗಲಿಲ್ಲ ಅಂತ. ನಮಗೆ ದೇವರ ಕೋಣೆಯಲ್ಲಿ ಕೂತು ಜಪ ಮಾಡಲಿಕ್ಕೆ ಭಯ. ಯಾಕೆಂದರೆ ಸೊಳ್ಳೆ ಕಚ್ಚುತ್ತೆ ಅಂತ ನಾವು ಹಾಗೆ ಹೀಗೆ ಮಾಡ್ತಾ ಇರ್ತೇವೆ. ಯಾಕೆಂದರೆ ಸೊಳ್ಳೆಯ ಭಯ. ಒಂದು ಸೊಳ್ಳೆಗೆ ಹೆದರುವ ನಾವು ಕಾಡಿಗೆ ಹೋಗಿ ತಪಸ್ಸು ಮಾಡಲಿಕ್ಕೆ ಸಾಧ್ಯನ? ಧ್ರುವ ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾನೆ. ಏಕಾಂತದಲ್ಲಿ ಯಾರನ್ನೂ ಕರ್ಕೊಂಡು ಹೋಗುವುದಿಲ್ಲ, ಒಂಟಿಯಾಗಿ ತಪಸ್ಸು ಮಾಡ್ತಾನೆ. ಒಂದು ಕಾಲಲ್ಲಿ ನಿಂತು ತಪಸ್ಸು ಮಾಡ್ತಾನೆ. ಅವನಿಗೆ ಆಹಾರದ ಭಯ ಇಲ್ಲ, ಸೊಳ್ಳೆಗಳ ಭಯ ಇಲ್ಲ, ಅವನಿಗೆ ಹಾವು ಚೇಳುಗಳ ಭಯ ಇಲ್ಲ, ಹುಲಿ ಸಿಂಹ ಆನೆಗಳ ಭಯ ಇಲ್ಲ, ಯಾವುದೂ ಭಯ ಇಲ್ಲ. ಮನ್ಯೇ ಅಕುತಶ್ಚಿತ್ ಭಯಂ. ಯಾಕೆಂತಂದರೆ ಅವನಿಗೆ ಗಟ್ಟಿಯಾದ ಆಶ್ರಯ ಸಿಕ್ಕಿದೆ. ಪಾದಾಂಬುಜೋಪಾಸನಂ ನಿತ್ಯಂ. ಭಗವಂತನ ಪಾದ ಕಮಲ ಅವನಿಗೆ ಸಿಕ್ಕಿತ್ತು. ಹಾಗಾಗಿ ಗಟ್ಟಿಯಾಗಿ ನಂಬಿದ್ದ. ಯಾರು ಕೊಟ್ಟರು ಪಾದಾಂಬುಜ? ಭಗವಂತನ ಪಾದ. ಅರಮನೆಯಲ್ಲಿ ಬೆಳೆದ ಕೂಸು, ದೇವರ ಪಾದಾಂಬುಜ ಎಲ್ಲಿ ಸಿಕ್ಕಿತು? ಗಯೆಗೆ ಹೋಗಲಿಲ್ಲ ಅವನು, ನಾರದರು ಕೊಟ್ಟರು ಅಂತ ಹೇಳ್ತಾರೆ. ನಾರದರು ಭಗವಂತನ ಪಾದವನ್ನು ಗಟ್ಟಿಯಾಗಿ ನಂಬಿದವರು.
ತಲೆ ಮೇಲೆ ಕೈ ಇಟ್ಟರು ಧ್ರುವಂದು. ನಾರದರ ಪರಿಚಯ ಇರಲಿಲ್ಲ ಅವನಿಗೆ. ಆದರೆ ದಾರಿಯಲ್ಲಿ ನಾರದರೇ ಬಂದು ಮಾತಾಡಿಸಿದರು, ನಾನು ನಾರದರು ಅಂತ ಮಾತಾಡಿಸಿದರು. ಮಾತಾಡಿಸಿ ಅವನಿಗೆ ಮಾರ್ಗದರ್ಶನ ಮಾಡಿದರು. ತಲೆಯ ಮೇಲೆ ಕೈ ಇಟ್ಟರು. ತಲೆಯ ಮೇಲೆ ಕೈ ಇಟ್ಟದ್ದಲ್ಲ, ತಲೆಯ ಮೂಲಕ ಭಗವಂತನ ಪಾದವನ್ನು ಅವನ ಹೃದಯದಲ್ಲಿ ಸ್ಥಾಪನೆ ಮಾಡಿದರು. ಭಗವಂತನ ಪಾದ ಅವನಿಗೆ ಸಿಕ್ಕಿತು. ಯಾವುದೂ ಬೇಡ ಆಯಿತು. ಅನ್ನ ಬೇಡ, ಆಹಾರ ಬೇಡ, ನಿದ್ರೆ ಬೇಡ, ಯಾವುದೂ ಬೇಡ ಅಂತ ದೂರಕ್ಕೆ ಚೆಲ್ಲಿಬಿಟ್ಟ. ಭಗವಂತನ ಪಾದ ಕಮಲ ಸಿಕ್ಕಿತು. ಭಯನೇ ಇಲ್ಲ. ಹುಲಿ, ಸಿಂಹ, ಗರ್ಜನೆ ಇದೆಲ್ಲ ನಮಗೆ ಮಾತ್ರ. ಹೊರಗೆ ಏನಾಗುತ್ತೆ, ಟೆನ್ಷನ್ ಇರುವವರಿಗೆ. ಅವನಿಗೆ ದೇವರ ಕಾಲನ್ನು ಹಿಡಿದಿದ್ದಾನೆ, ಯಾವ ಭಯನೂ ಇಲ್ಲ. ಈ ಝೂ ಅಥವಾ ಈ ಕಾಡು, ಕೆಲವು ಆನೆ ಇರತಕ್ಕಂತಹ ಒಂದು ಕಾಡಿದೆ, ಪ್ರಾಣಿಗಳೇ ಇರತಕ್ಕಂತಹ ಒಂದು ಜಂಗಲ್ ಇರ್ತದೆ. ಆ ಜಂಗಲಲ್ಲಿ ಶಿಕಾರಿ ಅಂತ ಹೋಗ್ತಾರೆ ನೋಡಿ, ಅಲ್ಲಿ ಅಧಿಕಾರಿಗಳು ಹೋಗ್ತಾರೆ. ನಾವು ಅಪೇಕ್ಷೆ ಪಟ್ಟರೆ ನಮ್ಮನ್ನೂ ಕರ್ಕೊಂಡು ಹೋಗ್ತಾರೆ. ಒಂದು ಜೀಪ್ ಇರ್ತದೆ, ಆ ಜೀಪಿನಲ್ಲಿ ಸುರಕ್ಷಿತತೆ ಇರ್ತದೆ. ಆ ಸುರಕ್ಷಿತವಾದ ಜೀಪಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಕಾಡಿನ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತಾರೆ. ಆಚೆ ಸಿಂಹ, ಈಚೆ ಹುಲಿ, ಏನು ಎಂಜಾಯ್ ಮಾಡ್ತಾ ಇದ್ದೇವೆ ನಾವು. ಯಾಕೆಂದ್ರೆ ನಮಗೆ ಧೈರ್ಯ, ಯಾಕೆಂದರೆ ನನ್ನ ಜೀಪನ್ನು ಯಾರೂ ಮುಟ್ಟುವುದಿಲ್ಲ. ಯಾಕಂದರೆ ಗಟ್ಟಿಯಾದಂತಹ ಬಂಧನ ಇದೆ ಅಲ್ಲಿ. ಅದರಲ್ಲಿ ಮಧ್ಯದಲ್ಲಿ ಹೋಗ್ತಾ ಇರ್ತಾನೆ. ಆರಾಮವಾಗಿ ನಾವು ಹೋಗ್ತಾ ಇರ್ತೇವೆ. ಅದು ಹುಲಿಯೂ ಹಾರ್ತದೆ, ಸಿಂಹನೂ ಹಾರ್ತದೆ, ನಮಗೇನು ಭಯ ಇಲ್ಲ. ಯಾಕೆ ಅಂತಂದರೆ ಅಲ್ಲಿ ಆ ಪೊಲೀಸರ ರಕ್ಷಣೆ ನಮಗಿದೆ ಅನ್ನುವ ಧೈರ್ಯ. ಆದರೆ ಪೊಲೀಸರನ್ನೇ ಅಟ್ಯಾಕ್ ಮಾಡಿದರೆ ಏನು ಮಾಡೋದು ಅನ್ನುವ ಪ್ರಶ್ನೆ ಇದ್ದೇ ಇರ್ತದೆ. ಆದರೆ ಧ್ರುವನಿಗೆ ಪೊಲೀಸ್ ಪ್ರೊಟೆಕ್ಷನ್ನ ವಾಹನ ಅಲ್ಲ, ಭಗವಂತನೇ ವಾಹನವನ್ನು ಕೊಟ್ಟಿದ್ದ. ಭಗವಂತನ ಪಾದನೇ ಇದೆ. ಹಾಗಾಗಿ ಅವನಿಗೆ ಭಯನೇ ಇಲ್ಲ. ನಿರ್ಭೀತವಾದಂತಹ ವಾತಾವರಣ ಧ್ರುವನಿಗೆ ಸಿಕ್ಕಿತು. ಹಾಗಾಗಿ ಅವನು ಚೆನ್ನಾಗಿ ತಪಸ್ಸನ್ನು ಮಾಡಿದ ಅಂತ ನಾವು ಅರ್ಜುನನ ಕಥೆ ಕೇಳ್ತೇವೆ. ನಾವು ಅರ್ಜುನನಿಗೆ ಎಂತೆಂಥ ಸಮಸ್ಯೆಗಳು ಎದುರಾಗಿತ್ತು, ಆದರೆ ಅವನಿಗೆ ಭಯನೇ ಇರಲಿಲ್ಲ ಅಂತೆ. ಭಯ ಅನ್ನೋದು ಇರಲಿಲ್ಲ ಅವನಿಗೆ. ಯಾಕೆ ಅಂತಂದರೆ ಕೃಷ್ಣನ ಪಾದಕಮಲ ಅವನಿಗೆ ಸಿಕ್ಕಿತ್ತು. ನನಗೆ ದೇವರಿದ್ದಾರೆ ಅಂತ ನಂಬಿಕೆ. ಎಷ್ಟು ನಂಬಿಕೆ ಗೊತ್ತಾ ಅವನಿಗೆ. ಅರ್ಜುನ ಮತ್ತು ದುರ್ಯೋಧನ ಇಬ್ಬರೂ ದ್ವಾರಕೆಗೆ ಬಂದಿದ್ದರು ಯುದ್ಧಕ್ಕಿಂತ ಮುಂಚೆ. ಬಂದಾಗ ಅವರ ಬೇಡಿಕೆ ಏನು ಅಂತಾರೆ, ಇಬ್ಬರದು ಯುದ್ಧದಲ್ಲಿ ಸಹಾಯ ಮಾಡಬೇಕು ಅಂತ. ಇಬ್ಬರೂ ಬಂದರು, ಒಂದು ಏಕಕಾಲದಲ್ಲಿ ಬಂದರು. ದುರ್ಯೋಧನನೂ ಬಂದ, ಅರ್ಜುನನೂ ಬಂದ. ನಮ್ಮನೆಗೆ ಇಬ್ಬರೂ ಬರ್ತಾರೆ ಅಂತ ಇಟ್ಕೊಳ್ಳಿ. ಎರಡು ಪಕ್ಷ ಅಲ್ಲ, 3 ಪಕ್ಷದವರು ನಮ್ಮ ಮನೆಗೆ ಬಂದರು ಅಂತ ಇಟ್ಕೊಳ್ಳಿ. ಓಟ್ ಕೇಳಲಿಕ್ಕೆ ಬಂದದ್ದು. ನೀವೇನು ಮಾಡ್ತೀರಿ? ಒಬ್ಬೊಬ್ಬರನ್ನೇ ಕರೆದು ನಿಮಗೇ ಓಟು, ನಿಮಗೇ ಓಟು, ನಿಮಗೇ ಓಟು ಅಂತ ಹೇಳಿ ಯಾರಿಗೋ ಮೋಸ ಮಾಡ್ತೇವೆ ನಾವು. ಆದರೆ ಕೃಷ್ಣನ ವೈಭವ ಹೇಗೆ ಅಂತಂದರೆ ಒಬ್ಬೊಬ್ಬರನ್ನು ಕರೆದದ್ದಲ್ಲ, ವಿರುದ್ಧ ಪಕ್ಷದವರನ್ನು ಒಟ್ಟಿಗೆ ಕರೆದು ಅವರ ಹತ್ರ ಏನು ಬೇಕು ಅಂತ ಕೇಳಿದ ಸರ್ವೋತ್ತಮನಾದ ದೇವರು ನಮ್ಮ ಕೃಷ್ಣ. ಅವನು ಕೇಳಿದ ನಿಮಗೇನು ಬೇಕು ಅಂತ. ಗೊತ್ತಿತ್ತು ದೇವರಿಗೆ, ಸರ್ವಜ್ಞ. ಕೇಳಿದ ನಿಮಗೇನು ಬೇಕು ಅಂತ. ಅವರಿಬ್ಬರೂ ಹೇಳಿದರು ಯುದ್ಧಕ್ಕೆ ನನಗೆ ಸಹಾಯ ಮಾಡು ಅಂತ. ದೇವರು ಹೇಳಿದ ಸಹಾಯ ಮಾಡ್ತೇನೆ ಅಂತ. ಇಬ್ಬರಿಗೂ ಹೇಳಿದ ನಾನು ಸಹಾಯ ಮಾಡ್ತೇನೆ ಅಂತ. ಅವ ಹೇಳಿದ ಒಂದು ಪಕ್ಷದಲ್ಲಿ ಇದೇ ಕೃಷ್ಣ ಬರ್ತಾನೆ ಅಂತ. ದುರ್ಯೋಧನ ಅಂತ ಬಾಯಿ ತೆಗೆದಂತೆ. ಆಮೇಲೆ ಹೇಳಿದಂತೆ ನಿರಾಯುಧ ಅಹಂ, ಆಯುಧ ಹಿಡಿಯದಿದ್ದ ಕೃಷ್ಣ ಬರ್ತಾನೆ ಅಂತ. ದುರ್ಯೋಧನ ಬಾಯಿ ಬಚ್ಚಿದ್ದು, ಬೇಡಪ್ಪ ಇದು ಉಪಯೋಗ ಇಲ್ಲ ಅಂತ. ಇನ್ನೊಂದು ಹೇಳಿದ ಕೃಷ್ಣ, 1,00,000 ಮಂದಿ, 10,00,000 ಪುತ್ರಾಹ ನಾರಾಯಣಾಹ್ವಯಯಿತಾಹ ಮತ್ಪುತ್ರಾಹ, ನನ್ನ ಮಕ್ಕಳಿದ್ದಾರೆ, 10,00,000 ಮಂದಿ ನನ್ನ ಮಕ್ಕಳಿದ್ದಾರೆ. ಅದು ಇನ್ನೊಂದು ಪಕ್ಷಕ್ಕೆ. ದುರ್ಯೋಧನ ಹೇಳಿದ ಕೃಷ್ಣ ಅದನ್ನೇ ನನಗೆ ಕೊಡು. ಅವನಿಗೆ ಮೆಜಾರಿಟಿ ಬೇಕು ಅಸೆಂಬ್ಲಿಯಲ್ಲಿ, ಪಾರ್ಲಿಮೆಂಟಲ್ಲಿ ಲೆಕ್ಕ ಮಾಡಲಿಕ್ಕೆ. ಹಾಗಾಗಿ 10,00,000 ಮಂದಿ ಮಕ್ಕಳನ್ನು ನನ್ನ ಪಕ್ಷಕ್ಕೆ ಕಳುಹಿಸುವಂತ. ಆವಾಗ ಅರ್ಜುನ ಹೇಳಿದ ಕೃಷ್ಣ ನಿನ್ನ ಮಕ್ಕಳು ಬೇಡ ನನಗೆ, ನೀನು ನನಗೆ ಬೇಕು ಅಂತ ಹೇಳಿದ. ಯಾಕೆ ಅಂತಂದರೆ ನಾನು ಆಯುಧ ಇಲ್ಲ ಅಂತ ಹೇಳಿದ. ಸ್ವಾಮಿ ನೀನೇ ಒಂದು ಆಯುಧ, ನಿನಗೊಂದು ಬೇರೆ ಆಯುಧ ಬೇಕಾ? ಹಾಗಾಗಿ ನೀ ಸರ್ವಪ್ರಹರಣಾಯುಧ, ಎಲ್ಲ ಆಯುಧಗಳ ಸಾಮರ್ಥ್ಯ ನಿನ್ನ ಹತ್ರನೇ ಇದೆ. ಹಾಗಾಗಿ ಆಯುಧ ಬೇಡ ಸ್ವಾಮಿ, ನೀನು ಇದ್ದರೆ ಸಾಕು. ಸರ್ವಶಕ್ತನಾದ, ಸರ್ವಕರ್ತೃವಾದ, ಸರ್ವ ಭಯ ಪರಿಹಾರಕನಾದ ನೀನು ಇದ್ದರೆ ಸಾಕು ಅಂತ ಹೇಳಿದ. ದೇವರು ಹೇಳಿದ ನನ್ನ ಪಕ್ಷಕ್ಕೆ ಇದ್ದೇನೆ ಅಂತ. ನೋಡಿ, ದೇವರು
18 ದಿನದ ಯುದ್ಧಗಳಲ್ಲಿ ಜಯಬೇರಿ ಗಳಿಸಿಕೊಟ್ಟ. ಎಂತೆಂಥ ತಿಮಿಂಗಿಲಗಳು, ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕರ್ಣ, ಒಬ್ಬೊಬ್ಬರು ತಿಮಿಂಗಿಲ ಗಿಲಗಳು. ಅಂಥವರ ಜೊತೆಗೆ ಯುದ್ಧ ಮಾಡಿದ. ಯುದ್ಧದಲ್ಲಿ ಜಯಬೇರಿ ಗಳಿಸಿದ. ಯಾಕೆ ಅಂತಂದರೆ ಅಚ್ಯುತಸ್ಯ ಪಾದಾಂಬುಜೋಪಾಸನಂ ಅತ್ರ. ಅದು ಅಕುತಶ್ಚಿತ್ ಭಯಂ, ಯಾವ ಭಯವೂ ಇಲ್ಲದೇ ಇರತಕ್ಕಂತಹ ನ ವಿದ್ಯತೆ ಕುತಶ್ಚಿತ್ ಭಯಂ ಯಸ್ಮಾತ್, ನಮ್ಮ ಎಲ್ಲ ಭಯವನ್ನು ಪರಿಹಾರ ಮಾಡುವ ಭಗವಂತನ ಪಾದಾಂಬುಜ ಉಪಾಸನೆ. ಅರ್ಜುನ ಕೃಷ್ಣನನ್ನು ಗಟ್ಟಿಯಾಗಿ ನಂಬಿದ್ದ ಅಂತ. ದೇವರು ನೋಡಿ ಹೇಗೆ ಉದ್ಧಾರ ಮಾಡಿದ ಅಂತಂದರೆ, ಯುದ್ಧ ಎಲ್ಲ ಮುಗೀತಂತೆ, ಮಹಾಭಾರತ ಯುದ್ಧ ಮುಗೀತು. ಖುಷಿಯಲ್ಲಿದ್ದ ಅರ್ಜುನ, ದೇವರು ಹೇಳಿದ, ಅರ್ಜುನ ರಥದಿಂದ ಇಳಿ. ಅರ್ಜುನ ಹೇಳಿದ, ನಾನ್ಯಾಕೆ ಇಳಿಬೇಕು, ಮೊದಲು ನೀನು ಇಳಿ. ಕೃಷ್ಣ ಹೇಳಿದ, ನಾನ್ಯಾಕೆ ಮೊದಲು ಇಳಿಬೇಕು ಅಂತ. ಅರ್ಜುನ ಹೇಳಿದ, ನೀನು ಡ್ರೈವರ್, ಮೊದಲು ಇಳಿ. ನಮ್ಮಲ್ಲಿ ಹಾಗೆ ಕ್ರಮ ನೋಡಿ, ಡ್ರೈವರ್ ಮೊದಲು ಇಳಿದು ಬಾಗಿಲು ತೆಗಿಬೇಕು, ಆಮೇಲೆ ಓನರ್ ಇಳಿಯಿತು ನೋಡಿ. ಇಷ್ಟು ಭ್ರಮೆ ಬಂತು ನೋಡಿ. 18 ದಿನ ಸಿದ್ಧ. ಕೃಷ್ಣ ಹೇಳಿದ, 18 ದಿನದಲ್ಲಿ ಇಷ್ಟು ಚೇಂಜ ಅಂತ. ದೇವರು ಹೇಳಿದ, ನಾನು ಇಳಿಯುವುದಿಲ್ಲ, ನೀನೇ ಇಳಿ ಅಂತ. ಇಳಿಲಿಲ್ಲ, ಬಲಾತ್ಕಾರವಾಗಿ ಇಳಿಸಿದ ಅಂತ. ಆಮೇಲೆ ನಮ್ಮ ದೇವರು ಇಳಿದ ಅಂತೆ. ದೇವರು ಯಾವಾಗ ಇಳಿದ, ರಥದಲ್ಲಿ ದಗ 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 ಅಂತ ಬೆಂಕಿ ಉರಿಲಿಕ್ಕೆ ಪ್ರಾರಂಭ ಆಯ್ತಂತೆ. ಯಾಕೆಂತಂದರೆ ಈ ಯುದ್ಧದಲ್ಲಿ ಎದುರು ಪಕ್ಷದ ದ್ರೋಣಾದಿಗಳು ಪ್ರಯೋಗ ಮಾಡಿದ ಆ ಉರಿಯುವ ಅಸ್ತ್ರಗಳು, ಅಗ್ನಿಯಾದಿ ಅಸ್ತ್ರಗಳು, ಬ್ರಹ್ಮಾಸ್ತ್ರಗಳೆಲ್ಲ ರಥದ ಮೇಲೆ ಇತ್ತಂತೆ. ಅದು ಸುಟ್ಟು ಬೂದಿ ಮಾಡಬೇಕಾಗಿತ್ತು. ನಮ್ಮ ದೇವರಿದ್ದರು, ಏನೂ ಆಗಲಿಲ್ಲ. ಅದು ಯಾಕೆ ಅಂತಂದರೆ ಅದರ ಮೇಲೆ ಹನುಮಂತ ದೇವರಿದ್ದರು. ಮೇಲೆ ಮರುತ್ಸಕಃ ಹುತಾಶನ, ಅಗ್ನಿಯ ಫ್ರೆಂಡ್ ಗಾಳಿ ವಾಯುದೇವರು. ಹಾಗಾಗಿ ವಾಯುದೇವರು ಅಗ್ನಿ ಹತ್ರ ಹೇಳಿದರು, ಅಸ್ತ್ರಗಳ ಹತ್ರ ಹೇಳಿದರು, ನಾನಿರ್ತೇನೆ, ನಾನು ನೀನು ಒಟ್ಟಿಗೆ ಇರೋಣ, ಆರಾಮವಾಗಿ, ಏನು ಟೆನ್ಷನ್ ಮಾಡಬೇಡ, ನಾನು ಇಳಿಯುವ ತನಕ ಒಂದು ವಸ್ತುವನ್ನು ಮುಟ್ಟಬಾರ್ದು ಅಂತ. ಆಯಿತು ಅಂತ ಅಸ್ತ್ರದೇವತೆಗಳು ಕೇಳಿದ್ರಂತೆ. ಯಾವಾಗ ನಮ್ಮ ದೇವರು ಇಳಿದ ರಥದಿಂದ ಹನುಮಂತ ದೇವರು ಇಳಿದರು. ಯಾವಾಗ ಹನುಮಂತ ದೇವರು ಇಳಿದರು, ಆವಾಗ ಅಗ್ನಿ ದಗದಗ ಅಂತ ರಥವನ್ನು ಸುಟ್ಟು ಬೂದಿ ಮಾಡಿದ ಅಂತ. ಇದಕ್ಕೆ ಹೇಳೋದು ನಿತ್ಯಂ ಪಾದಾಂಬುಜೋಪಾಸನಂ. ಭಗವಂತರನ್ನು ಗಟ್ಟಿಯಾಗಿ ನಂಬಿದರೆ ದೇವರು ಹೇಗೆ ರಕ್ಷಣೆ ಮಾಡ್ತಾನೆ. ಸುಡುವ ಬೆಂಕಿಯಿಂದ ಭಗವಂತ ರಕ್ಷಣೆ ಮಾಡಿದ, ಅರ್ಜುನನನ್ನು ಉಳಿಸಿದ. ದೇವರು ರಥದಲ್ಲಿ ಕೂತದ್ದಕ್ಕೆ, ಹನುಮಂತ ದೇವರು ರಥದಲ್ಲಿ ಇದ್ದದ್ದಕ್ಕೆ ರಥ ಸುರಕ್ಷಿತವಾಗಿತ್ತು. ಹಾಗಾಗಿ ನಮ್ಮ ರಥ ಅದು ಸುರಕ್ಷಿತವಾಗಬೇಕಾಗಿದ್ದರೆ ಅದರಲ್ಲಿ ಕೃಷ್ಣನ ಚಿಂತನೆ ಮಾಡಬೇಕು. ಕೃಷ್ಣ ಬಂದರೆ ಅಲ್ಲಿ ಹನುಮಂತದೇವರು ಬರ್ತಾರೆ, ಹನುಮಂತ ದೇವರು ಬಂದರೆ ನಮ್ಮ ರಥ ಅದು ಸುಖವಾಗಿ ಕರ್ಕೊಂಡು ಹೋಗುತ್ತೆ. ನಮ್ಮ ರಥ ಅಂದರೆ ಬರೀ ವೆಹಿಕಲ್ನ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಮ್ಮ ರಥ ಅಂದರೆ ಈ ದೇಹ, ಇದು ಚೆನ್ನಾಗಿರಬೇಕು ಅಂತಂದರೆ, ಇದಕ್ಕೆ ಯಾವುದೇ ರೋಗದ ಅಗ್ನಿ ಬಾಧೆ ಬರಬಾರದು ಅಂತಿದ್ದರೆ ಅದಕ್ಕೆ ಹನುಮಂತ ದೇವರನ್ನು ಉಪಾಸನೆ ಮಾಡಬೇಕು. ಅಚ್ಯುತ ಅನಂತ ಗೋವಿಂದ ಅಂತ ಭಗವಂತನ ಉಪಾಸನೆ ಮಾಡಬೇಕು. ಅದಕ್ಕೆ ಅಚ್ಯುತಸ್ಯ ಪಾದಾಂಬುಜೋಪಾಸನಂ ಅತ್ರ ನಿತ್ಯಂ. ಆ ಅಚ್ಯುತನ ಪಾದಾಂಬುಜವನ್ನು ಗಟ್ಟಿಯಾಗಿ ನಾವು ಉಪಾಸನೆ ಮಾಡಬೇಕಂತೆ. ಅದಕ್ಕೆ ಅಲ್ಲಿ ಹೇಳಿದ್ದು ಅಚ್ಯುತಸ್ಯ ಅಂತ. ನಮ್ಮದ್ರಲ್ಲೆಲ್ಲ ಚ್ಯುತಿ ಇದೆ, ಎಲ್ಲಿ ನೋಡಿದರೂ ದೋಷಗಳೇ ಕಾಣ್ತದೆ. ಭಗವಂತನ ಪಾದದಲ್ಲಿ ಹಾಗಲ್ಲ, ಭಗವಂತನ ಸ್ವರೂಪದಲ್ಲಿ ಹಾಗಲ್ಲ. ಚ್ಯುತಿ ಎಂಬುದು ಇಲ್ಲ. ಚ್ಯುತಿ ಅಂದರೆ ದೋಷಗಳು, ಲೋಪದೋಷಗಳು. ಒಂದು ಚಿತ್ರ ಬರ್ಕೊಟ್ರೆ ನಮಗೆ ಇದು ಸರಿ ಇಲ್ಲ, ಮೂಗು ಸರಿ ಇಲ್ಲ, ಕಣ್ಣು ಸರಿ ಇಲ್ಲ, ಕಿವಿ ಸರಿ ಇಲ್ಲ, ಮಾರ್ಕ್ ಕೊಡಲಿಕ್ಕಾಗೋಲ್ಲ. ಸರಿ ಇಲ್ಲದಿದ್ದದ್ದೇ ಕಾಣೋದು, ಸರಿ ಇದ್ದದ್ದು ಕಾಣುವುದಿಲ್ಲ. ಯಾರ್ದೋ ಮುಖ ನೋಡ್ತೇವೆ ನಾವು, ಆ ಮೂತಿ ನೋಡಿದ್ರೆ ರೀ ಮೂಗು ಸ್ವಲ್ಪ ಸೊಟ್ಟಗಾಗಿದೆ, ಕಣ್ಣು ಸ್ವಲ್ಪ ಸರಿ ಇಲ್ಲ, ತಲೆಗೂದಲು ಸರಿ ಇಲ್ಲ, ಸರಿ ಇಲ್ಲದಿದ್ದದ್ದೇ ಎದ್ದು ಕಾಣೋದು, ಸರಿ ಇದ್ದದ್ದು ಕಾಣುವುದಿಲ್ಲ. ನಮ್ಮ ದೇವರನ್ನು ನೋಡಿದರೆ, ಅಡಿಯಿಂದ ಮುಡಿತನಕ ನೋಡಿದರೆ ಅಚ್ಯುತಸ್ಯ, ಅಲ್ಲಿ ಚ್ಯುತಿ ಎಂಬುದು ಇಲ್ಲ. ಅಷ್ಟೇ ಅಲ್ಲ, ಚ್ಯುತಿ ಅವನಲ್ಲಿಲ್ಲ. ಅಷ್ಟೇ ಅಲ್ಲ, ನಮ್ಮ ಚ್ಯುತಿಯನ್ನು ಪರಿಹಾರ ಮಾಡುವ ಶಕ್ತಿ ಅವನ ಹತ್ರ ಇದೆ. ನ ವಿದ್ಯತೆ ಚ್ಯುತಂ ಯಸ್ಮಾತ್, ನಮ್ಮ ಚ್ಯುತವನ್ನೆಲ್ಲ ಪರಿಹಾರ ಮಾಡುವ ಶಕ್ತಿ ಆ ಭಗವಂತನಿಗಿದೆ ಅಂತ. ಅದಕ್ಕೆ ನಮ್ಮ ಆಚಾರ್ಯರು ಹೇಳಿದ್ದು, ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ನಮ್ಮ ಚ್ಯುತಿಗಳನ್ನೆಲ್ಲ ಪರಿಹಾರ ಮಾಡ್ತಾನೆ ಅಂತ. ಭಗವಂತ ಅಷ್ಟೇ ಅಲ್ಲ, ಭಗವಂತನ ನಾಮಕ್ಕೇ ಅಷ್ಟು ಪವರ್ ಇದೆ. ಅಚ್ಯುತ ಅಂತ ಆ ನಾಮವನ್ನು ಹೇಳಿದರೆ
ನಮ್ಮ ರೋಗ ರುಜಿನಗಳು ಏನು ಚ್ಯುತಿ ಇದೆ, ಅದಕ್ಕೆ ಕಾರಣವಾದ ದೋಷಗಳಿವೆ, ದೇಹದಲ್ಲಿರ್ತಕ್ಕಂತಹ ಬಾಧೆಗಳು, ಅದನ್ನೆಲ್ಲ ದೇವರು ಪರಿಹಾರ ಮಾಡಿಬಿಡ್ತಾನೆ ಅಂತ. ಅದನ್ನು ಆ ಕವಿ ಹೇಳ್ತಾನೆ, ಅಚ್ಯುತಸ್ಯ ಪಾದಾಂಬುಜೋಪಾಸನಂ ನಿತ್ಯಂ, ಯಾವಾಗಲೂ ಮಾಡೋದು. ನಮ್ಮದು ಡಾಕ್ಟ್ರ್ ಹತ್ರ ಹೋಗುವಾಗ ಅಚ್ಯುತ 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 ಮತ್ತೆ ಇಲ್ಲ, ಹಾಗಲ್ಲ, ನಿತ್ಯಂ ದಿನಾ. ಯಾಕಂದರೆ ದೇವರು ರಕ್ಷಣೆ ಮಾಡಬೇಕು ನೋಡಿ. ದೇವರ ಪಾದಾಂಬುಜವನ್ನು ಗಟ್ಟಿಯಾಗಿ ಹಿಡಿದರೆ ನಮಗೆ ಅಕತಶ್ಚಿತ್ ಭಯಂ, ಯಾರ ಭಯನೂ ಇಲ್ಲ. ಅಜಾಮಿಳ ಎಂಥ ಭಯ. ಯಮ ದೂತರು ಬಂದು ನಿಂತಿದ್ದಾರೆ, ನೋಡಿಯೇ ಬೆಚ್ಚಿ ಬಿದ್ದಿದ್ದ. ಹಾರ್ಟ್ ಅಟ್ಯಾಕ್ ಆಗದಿದ್ದದ್ದು ಪುಣ್ಯ. ಅಂತಹ ಭಯಾನಕವಾದ ರೂಪ ನಮ್ಮ ದೇವರು. ನಾರಾಯಣ ಅಂತ ಹೇಳಿದ ಯಮದೂತರು ಎಲ್ಲಿ ಹೋದರೋ ಗೊತ್ತಿಲ್ಲ, ವಿಷ್ಣುದೂತರನ್ನು ನೋಡಿ ಓಡಿ ಹೋದ್ರಂತೆ. ಅವನಿಗೆ ವೈಕುಂಠದಿಂದ ವಿಮಾನ ಬಂದು ಕರ್ಕೊಂಡು ಹೋದರು ಅಂತ. ಭಗವಂತನ ನಾಮಸ್ಮರಣೆ ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ, ಅಕತಶ್ಚಿತ್ ಭಯಂ, ಎಲ್ಲ ಭಯವನ್ನು ಪರಿಹಾರ ಮಾಡುವ ಶಕ್ತಿ ಭಗವಂತನ ಪಾದ ಕಮಲದ ಉಪಾಸನೆಯಲ್ಲಿ ಇದೆ ಅಂತ. ನಿತ್ಯ ಭಗವಂತನ ಕಾಲನ್ನು ನಾವು ಸ್ಮರಣೆ ಮಾಡಬೇಕಂತೆ. ಭಗವಂತನ ಕಾಲನ್ನು ಸ್ಮರಣೆ ಮಾಡಿದರೆ ಖಾಲಿ ಮಾಡ್ತಾನಂತೆ, ನಮ್ಮ ರೋಗ ರುಜಿನ ಎಲ್ಲ ಪರಿಹಾರ ಮಾಡ್ತಾನೆ. ಪಾದಾಂಬುಜೋಪಾಸನಂ ಅತ್ರ, ಅಲ್ಲಿ ಅತ್ರ ಅಂತ ಒಂದು ಶಬ್ದ ಬಳಸಿದ್ದಾರೆ. ಅತ್ರ ಅಂದರೆ ಇಲ್ಲಿ, ಇಲ್ಲಿ ಅಂದರೆ ಸಂಸಾರದಲ್ಲಿ. ಈ ಉಪಾಸನೆಗಳೆಲ್ಲ ಎಲ್ಲಿರ್ತದೆ ಅಂತಂದರೆ ಸಂಸಾರದಲ್ಲಿ ಮಾತ್ರ. ಮೋಕ್ಷದಲ್ಲಿ ಉಪಾಸನೆ ಅಂತಿಲ್ಲ. ದೇವರ ಪಾದ ಇದೆ, ದೇವರ ಪಾದವನ್ನು ನಂಬ್ತಾರೆ, ಪಾದ ಪೂಜೆ ಮಾಡ್ತಾರೆ. ಆದರೆ ಉಪಾಸನಾ ಅನ್ನುವ ಶಬ್ದ ಅಲ್ಲಿಲ್ಲ. ಯಾಕೆ ಅಂತಂದರೆ ಅದು ಸಾಧನೆ. ಮೋಕ್ಷದಲ್ಲಿ ಸಿದ್ಧಿ ಹೊರತು ಸಾಧನೆ ಇಲ್ಲ. ಅದಕ್ಕೆ ಸಾಧನೆ ಇರುವುದೆಲ್ಲಿ? ಅತ್ರ, ಈ ಸಂಸಾರದಲ್ಲಿ ಭಗವಂತನ ಪಾದಕಮಲದ ಉಪಾಸನೆಯನ್ನು ನಿತ್ಯಂ ನಿರಂತರ ಮಾಡಬೇಕು. ರೋಗ ಬಂದ ಮೇಲೆ ಅಲ್ಲ, ರೋಗ ಹೋಗಬೇಕು ಅಂತಲ್ಲ, ನಿರಂತರ ನಾವು ಮಾಡಬೇಕು ಅನ್ನೋದನ್ನು ಕವಿ ಅವನು ಹೇಳ್ತಾನೆ. ಉದ್ವಿಗ್ನ ಬುದ್ಧೇಹೇ ಅಸದಾತ್ಮ ಭಾವಾತ್ ವಿಶ್ವಾತ್ಮನ ಯತ್ರ ನಿವರ್ತತೆ ಭೀಹಿ. ನಮ್ಮ ಭಯ ಎಲ್ಲ ಪರಿಹಾರ ಮಾಡುವ ಶಕ್ತಿ ಭಗವಂತನಿಗಿದೆ. ನಮಗೆ ಉದ್ವಿಗ್ನ ಬುದ್ಧೇಹೇ, ನಮ್ಮ ಬುದ್ಧಿಗೆ ಉದ್ವೇಗ ಬಂದುಬಿಟ್ಟಿದೆ ಅಂತ. ಉದ್ವೇಗ ಅಂದರೆ ಟೆನ್ಷನ್. ನಮ್ಮ ಬುದ್ಧಿಯಲ್ಲಿ ಟೆನ್ಷನ್, ಯಾವಾಗ ನೋಡಿದರೂ ಟೆನ್ಷನ್. ಅಯ್ಯೋ ಆಫೀಸಿಗೆ ಲೇಟಾಯಿತು ಟೆನ್ಷನ್. ಅಲ್ಲಿ ಇದು ಕೆಲಸ ಆಗಲಿ ಟೆನ್ಷನ್. ಅಯ್ಯೋ ಮನೆಗೆ ಹೋಗಲಿ ಟೆನ್ಷನ್. ಅಲ್ಲಿ ಹೋದರೆ ಇಲ್ಲಿಯ ಟೆನ್ಷನ್, ಇಲ್ಲಿ ಹೋದರೆ ಅಲ್ಲಿಯ ಟೆನ್ಷನ್. ಜೀವನವೇ ಉದ್ವಿಗ್ನ ಬುದ್ಧೇಹೇ. ನಮ್ಮ ಬುದ್ಧಿಯಲ್ಲಿ ಉದ್ವೇಗ ಅಂದರೆ ಬುದ್ಧಿಯಲ್ಲಿ ವೇಗ ಇರಬೇಕು, ಉದ್ವೇಗ ಇರಬಾರ್ದು. ಉದ್ವೇಗ ಅನ್ನೋದು ದೋಷ. ಎಷ್ಟು ವೇಗ ಬೇಕೋ ಅಷ್ಟೇ, ಮನಸ್ಸು ಎಷ್ಟು ಓಡಬೇಕೋ ಅಷ್ಟು, ಅದಕ್ಕಿಂತ ವೇಗವಾಗಿ ಓಡಿದರೆ ನಾವು ಹೇಳ್ತೇವೆ ನೋಡಿ, ತುಂಬ ಓಡಬೇಡ, ಯಾಕಂದರೆ ಅದು ರೋಗಕ್ಕೆ ಕಾರಣ. ಬುದ್ಧಿಯಲ್ಲಿ ಉದ್ವೇಗ ಅಂತಂದರೆ ನಮ್ಮ ಬುದ್ಧಿ ವೇಗ ಮೀರಿ ಹೋದರೆ ಅದು ಸರಿಯಾಗಿ ಫಂಕ್ಷನ್ ಮಾಡೋಲ್ಲ, ಕೆಲಸ ಮಾಡೋದಿಲ್ಲ. ಶಕ್ತಿಯನ್ನು, ಆಲೋಚನಾ ಶಕ್ತಿಯನ್ನೇ ಕಳ್ಕೊಂಡು ಬಿಡ್ತೇವೆ ನಾವು. ಏನ್ರಿ ಅದು ಟೆನ್ಷನ್ ಅವರಿಗೆ ಉದ್ವೇಗ ಬುದ್ಧಿಯಲ್ಲಿ ಅಂತ. ಈ ಬುದ್ಧಿಯ ಉದ್ವೇಗಕ್ಕೆ ಔಷಧ ಅವತ್ತೇ ಹೇಳಿದ್ದಾರೆ, ಅಸದಾತ್ಮ ಭಾವಾತ್ ಅಂತ. ಆ ಬುದ್ಧಿಯಲ್ಲಿ ಉದ್ವೇಗ ಯಾವುದರಿಂದ ಬರ್ತದೆ? ಟೆನ್ಷನ್ ಯಾವುದರಿಂದ ಬರ್ತದೆ? BP ಯಾವುದರಿಂದ ಬರ್ತದೆ? ಅಸದಾತ್ಮ ಭಾವಾತ್. ಅಸತ್ತಿನಲ್ಲಿ ನಂದು ಅಂತ ಭಾವ ಯಾವಾಗ ಬಂತು ಆವಾಗೆಲ್ಲ ಈ ಉದ್ವೇಗಗಳು ಬರ್ತವೆ. ಅಸತ್ ಅಂತಂದರೆ ನಿಜವಾಗಿ ನಾವು ಒಳ್ಳೆಯದು ಅಂತ ನಾವು ನಂಬಿದ್ದೇವೆ. ಎಷ್ಟು ಒಳ್ಳೆಯದೋ ನಮ್ಗೆ ಗೊತ್ತಿಲ್ಲ. ಯಾವುದು ಅಂತಂದರೆ ವ್ಯಾಖ್ಯಾನಕಾರರು ಬರೀತಾರೆ, ದೇಹ ಗೇಹಾದವು. ಈ ದೇಹ, ಈ ಗೇಹ ಇದೆಲ್ಲ ಅಸತ್. ಅಸತ್ ಅಂತಂದರೆ ದೇವರೇ ಒಬ್ಬ ಸತ್, ದೇವರನ್ನು ಬಿಟ್ಟರೆ ಉಳಿದದ್ದೆಲ್ಲ ಅಸತ್. ಸತ್ ಅಂದರೆ ಎರಡರ್ಥ ಇದೆ. ಸತ್ ಅಂದರೆ ಇರುವಂಥದ್ದು ಅಂತ ಒಂದು ಅರ್ಥ. ಸತ್ ಅಂದರೆ ಒಳ್ಳೆಯದು, ಸತ್ ಅಂದರೆ ಅವನು ಸಜ್ಜನರಿ ಅಂದರೆ ಸತ್ ಅಂದರೆ ಒಳ್ಳೆಯದು ಅಂತ ಎರಡು ಅರ್ಥ ಇದೆ. ದೇವರು ಸತ್, ಯಾವಾಗಲೂ ಇರುವವ. ದೇವರು ಸತ್ ಅಂದರೆ ಒಳ್ಳೆಯವ. ದೇವರನ್ನು ಬಿಟ್ಟರೆ ಉಳಿದದ್ದೆಲ್ಲ ಸುಳ್ಳಲ್ಲ, ಸತ್ಯನೇ, ಆದರೆ ಅಸತ್, ಒಳ್ಳೆಯದಲ್ಲ ಅಂತ ನಾವೇನು ತಿಳ್ಕೊಂಡಿದ್ದೇವೆ ಅಂತಂದರೆ, ಈ ದೇಹ, ಈ ಗೇಹ, ಈ ಮನೆ
ಮನೆಯಲ್ಲಿರುವ ವಸ್ತು ಇದೆಲ್ಲ ಒಳ್ಳೆಯದು ಅಂತ ನಾವು ತೀರ್ಮಾನ ಮಾಡಿರ್ತೇವೆ. ನಾವು ಹೇಳ್ತೇವೆ, ರೀ ನಮ್ಮ ಮನೆಗೆ ಬನ್ನಿ, ಒಂದು ಫಂಕ್ಷನ್ ಇದೆ ಬನ್ನಿ. ರೀ ಬರಲಿಕ್ಕಾಗೋದಿಲ್ಲ ರೀ. ಏನಾಗಿದೆ? ಹೊಸ ಮನೆ ಕಟ್ಟಿದ್ದೇನೆ. ನೋಡಿ, ಹಳೆ ಮನೆ ಇರುವಾಗ ಟೆನ್ಷನ್ ಇರಲಿಲ್ಲ ಅವನಿಗೆ. ಈ ಹೊಸ ಮನೆ ಆದ ಮೇಲೆ ಅದರಲ್ಲಿ ಇಂಪ್ರೆಷನ್, ನಂದು ಮನೆ ಅಂತ ಅದರ ಮೇಲೆ ಅಭಿಮಾನ ಬೆಳೆಯಿತು. ರೀ ಮನೆ ಬಿಟ್ಟು ಬರಲಿಕ್ಕಾಗೋದಿಲ್ಲ. ಯಾಕ್ರಿ? ಮನೆಗೆ ಬೀಗ ಹಾಕಿ ಬರಲಿಕ್ಕಾಗೋದಿಲ್ಲ, ಅಲ್ಲಿ ವಾಸ್ತು ಆಗಿದೆ. ಆ ಮನೆಯಲ್ಲಿ ಅಭಿಮಾನ ಬೆಳೆಯಿತು. ನೋಡಿ, ಇದೇ ಅವನ ತೊಂದರೆ, ಅವನ ಸಮಸ್ಯೆಗೆ ಕಾರಣ ಮನೆ ನಿರ್ಮಾಣ ಮಾಡಿದ. ಬಾಡಿಗೆ ಮನೆಯಲ್ಲಿದ್ದ. ಎಲ್ಲರನ್ನೂ ಮನೆ ಕರೀತಿದ್ರಿ, ಮನೆ ಕರೆದು ಮಾತಾಡಿಸ್ತಿದ್ದ. ಹೊಸ ಮನೆ ಕಟ್ಟಿದ. ಆಮೇಲೆ ಯಾರು ಬಂದರೂ ಬಾಗಿಲು ತೆಗೆಯೋದು, ಚಿಲ್ಕನೆ ಹಾಕಿರೋದು. ಬಂದ ಮೇಲೆ ಬೆಲ್ ಮಾಡಿದರೆ ಬಾಗಿಲು ತೆಗೆಯೋದು, ಹೊಸ್ತಿಲಲ್ಲಿ ನಿಂತೆ ಅಲ್ಲಿಂದಲೇ ಮಾತಾಡಿಸಿ ಕಳಿಸೋದು. ಒಬ್ಬರು ಕೇಳಿದ್ರಂತೆ, ಅದೇನು ರೀ ಬಾಡಿಗೆ ಮನೆಯಲ್ಲಿ ನೀವು ಒಳಗೆ ಕರೆಸಿ ನೀವು ಮಾತಾಡಿಸ್ತಿದ್ರಿ, ಇವತ್ತು ಒಳಗೆ ಕರೆಸೋದಿಲ್ಲ, ಹೊಸ ಮನೆ ತೋರಿಸಬಾರ್ದಾ? ಅವರಿಗೆ ತೋರಿಸಿ ಕಳಿಸ್ಬೋದಲ್ವಾ? ಕರೆಸ್ಬೋದು, ಒಳಗೆ ತೋರಿಸ್ಬೋದು. ಏನು ಸಮಸ್ಯೆ ಅಂತಂದರೆ, ಒಳಗೆ ಕರಿಬೇಕು. ಒಳಗೆ ಕೂತ್ರೆ ಬೇಗ ಹೇಳುವುದಿಲ್ಲ. ನಮಗೆ ಎಷ್ಟು ಕೆಲಸ ಇರ್ತದೆ, ಕೆಲಸ ಏನಿಲ್ಲ, ಸುಮ್ಮನೆ ಹೇಳೋದು ಕೆಲಸ ಇರ್ತದೆ, ಕೂತ್ರೆ ಹೇಳೋದಿಲ್ಲ. ಹಾಗಾದರೆ ಕೂಡ್ಲಿಕ್ಕೆ ಕುರ್ಚಿ ಹಾಕಬೇಡಿ, ನಿಂತೇ ಮಾತಾಡಿ. ಅದೂ ಮಾಡಿದೆ, ನಿಂತೇ ಮಾತಾಡ್ತಾರೆ, ಹೋಗುವುದೇ ಇಲ್ಲ. ಅಲ್ರಿ ಕಾಲು ನೋವಾಗೋದಿಲ್ಲ. ಕಾಲು ನೋವಾದರೆ ಏನು ಮಾಡ್ತಾರೆ ಅಂತಂದರೆ, ಒಂದು ಕಾಲಲ್ಲಿ ನಿಲ್ತಾರೆ ರೀ. ನಿಲ್ಲಿ ಬಿಡಿ, ನಿಮಗೇನು? ಒಂದು ಕಾಲಲ್ಲಿ ನಿಂತರೆ ಒಂದು ಕಾಲಲ್ಲಿ ಗೋಡೆಗೆ ಆಧರಿಸಿ ನಿಲ್ತಾರೆ. ನಿಲ್ಲಿ ಬಿಡಿ ರೀ, ಹೊಸ ಪೈಂಟ್ ರೀ, ಅವರ ಕಾಲಲ್ಲಿ ಹಿಡಿದದ್ದೆಲ್ಲ ಪೈಂಟ್ ಹಾಳಾಗಿ ಹೋಗುತ್ತೆ. ಹಾಗಾಗಿ ರಗಳನೇ ಬೇಡ ಅಂತ ಕರೆಯುವುದೇ ಬಿಟ್ಟಿದ್ದೇನೆ, ಹೊಸ್ತಿಲಲ್ಲೇ ಟಾಟಾ ಬೈ ಬೈ ಮಾಡಿ ಕಳಿಸುವುದು ಅಂತ. ಇದು ನೋಡಿ, ಬಾಡಿಗೆ ಮನೆಯಲ್ಲಿ ಕೂರುವಾಗ ಇದ್ದಾಗ ಇದಿಲ್ಲ. ಹೊಸ ಮನೆಗೆ ಮಾಡಿದಾಗ ಈ ಸಮಸ್ಯೆ ಬಂದದ್ದು. ಯಾಕೆ ಅಂತಂದರೆ, ಅದಕ್ಕೆ ಅದರಲ್ಲಿ ಉದ್ವಿಗ್ನ ಬುದ್ಧೇ ಅಸದ್ ಆತ್ಮಭಾವ. ಅಸತ್ತಿನಲ್ಲಿ ಅಂದರೆ ಗೇಹದಲ್ಲಿ ನಮ್ಮ ಆತ್ಮಭಾವ, ನಮ್ಮ ಮನಸ್ಸನ್ನು ನನ್ನನ್ನು ಅಲ್ಲಿ ಇಟ್ಟಿದ್ದೇವೆ. ಅದು ನಂದು ಅಂತ. ಬಾಡಿಗೆ ಮನೆ ನಂದಲ್ಲ, ಅದು ಓನರ್ ಬೇರೆಯೇ ಇದ್ದಾರೆ. ಅದಕ್ಕೆ ಹಾಳಾದರೆ ಹೋಗಲಿ ಬಿಡಿದು ಅವರದ್ದು, ಇದು ಅವರದ್ದಲ್ಲ, ಇದು ನಂದು. ಇದು ಹಾಳಾಗಬಾರ್ದು, ಪೈಂಟು ಹಾಳಾಗಬಾರ್ದು, ನಾನೇ ಕೊಡಬೇಕಾಗುತ್ತೆ ಅದಕ್ಕೆ ಅಂತ ಅದರ ಮೇಲೆ ಪ್ರೀತಿ ತುಂಬ. ಅಸತಿ ಆತ್ಮಭಾವಾತ್, ಗೇಹದಲ್ಲಿ ಆತ್ಮಭಾವಾತ್ ಅಂದರೆ ನಂದು ಅನ್ನುವ ಭಾವ ಅದು ಬೆಳೆದ ಕೂಡಲೇ ತುಂಬ ಟೆನ್ಷನ್ ಆಗುತ್ತೆ. ಮನೆ ಕಟ್ಟಿಬಿಟ್ಟಿದ್ದೇವೆ, ಸಾಲ ಮಾಡಿದ್ದೇವೆ, ಅದಕ್ಕೆ ಇಂಟ್ರೆಸ್ಟ್ ಬೀಳ್ತಾ ಇರ್ತದೆ, ಕಟ್ಟಲಿಕ್ಕಾಗುವುದಿಲ್ಲ, ಅದರ ಮೇಲೆ ಇಂಟ್ರೆಸ್ಟ್ ಬೀಳುತ್ತೆ, ಅದರ ಮೇಲೆ ಸಮಸ್ಯೆ ಆರಂಭ ಆಯಿತು. ಉದ್ವಿಗ್ನ ಬುದ್ಧೇ ಅಸದ್ ಆತ್ಮಭಾವಾತ್, ಅದು ನಂದು ಅಂತ ಅದರ ಮೇಲೆ ಭಾವ ಬಂದದ್ದರಿಂದ ಅದರಲ್ಲಿ ಬುದ್ಧಿಯಲ್ಲಿ ಉದ್ವೇಗ ಬರ್ತದೆ. ಯಾವುದೇ ವಸ್ತು ನಂದು ಅಂತ ನಾವು ಮಾಡಿದಾಗ ನಮಗೆ ಜವಾಬ್ದಾರಿ ತುಂಬ ಇರ್ತದೆ. ನಂದು ಅಂತ ಅದರ ಜವಾಬ್ದಾರಿ ಇಲ್ಲದಿದ್ದರೆ ನಮಗೆ ಅಷ್ಟು ಟೆನ್ಷನ್ ಇರುವುದಿಲ್ಲ. ಒಂದು ಕಮಿಟಿಗೆ ಹಾಕಿಬಿಟ್ರು ಅಂತ ಇಟ್ಕೊಳ್ಳಿ ಸಂಸ್ಥೆಯಲ್ಲಿ, ಅಲ್ಲಿವರೆಗೆ ಬರುವುದು ಹೋಗುವುದು ಅಷ್ಟೇ. ಕಮಿಟಿಯಲ್ಲಿ ಹಾಕಿದ ಮೇಲೆ ರಾತ್ರಿ ಹಗಲು ನಿದ್ದೆ ಬಿಟ್ಟು ಕೆಲಸ ಮಾಡ್ತೇವೆ ನಾವು. ಉದ್ವಿಗ್ನ ಬುದ್ಧಿ ಅಲ್ಲ, ಸಂಸ್ಥೆಯಲ್ಲಿ ಮಾಡಬಾರ್ದು ಅಂತ ಹೇಳಲಿಕ್ಕೆ ಹೊರಟದ್ದಲ್ಲ ನನ್ನ ಉಪನ್ಯಾಸ. ಅಂದರೆ ನಮ್ಮ ಬುದ್ಧಿಯಲ್ಲಿ ಉದ್ವೇಗ ಹೇಗೆ ಬರುತ್ತೆ ಅಂತಂದರೆ, ಅಸತ್ ಆತ್ಮಭಾವಾತ್, ಅಸತ್ತಿನಲ್ಲಿ ಅಂದರೆ ನಮ್ಮದು ಅಲ್ಲದಿದ್ದದರಲ್ಲಿ ನಂದು ಅನ್ನುವ ಭಾವ ಬಂದಾಗ ಉದ್ವಿಗ್ನ ಬುದ್ಧೇ, ಬುದ್ಧಿಯಲ್ಲಿ ಉದ್ವೇಗ ಬರ್ತದೆ ಅಂತ. ನಮ್ಮ ಗೇಹದಲ್ಲಿ ಉದ್ವಿಗ್ನ ಬುದ್ಧೇ ಅಸತಿ ಆತ್ಮಭಾವಾತ್ ಅಂತ, ಅದರಲ್ಲಿ ನಂದು ಅನ್ನುವ ಭಾವ ಅಲ್ಲಿ ಹೋಗಬೇಕು. ಅಸತ್ತಿನಲ್ಲಿ ದೇಹಗೇಹದಲ್ಲಿ ಇದು ದೇವರು ಕೊಟ್ಟದ್ದು, ದೇವರು ಇಟ್ಟದ್ದು, ಎಲ್ಲಿವರೆಗೆ ಇಡ್ತಾನೆ ಅಲ್ಲಿವರೆಗೆ ಇದು ನಂದು ಅಂತ ಅಷ್ಟೇ ನಾವು ಚಿಂತನೆ ಮಾಡಬೇಕು. ನಮಗೇನು ಟೆನ್ಷನ್ ಅಂತಂದರೆ, ರೀ ನಾನು ಮನೆ ಕಟ್ಟಿದ್ದೇನೆ, ಮನೆಯಲ್ಲಿ ದೇವರಿಗೆ ಪೂಜೆ ಮಾಡ್ತಾ ಇದ್ದೇನೆ, ನನ್ನ ಮಗ ಮಾಡ್ತಾನೋ ಇಲ್ಲವೋ ಗೊತ್ತಿಲ್ಲ, ಪಿಂಡ ಹಾಕ್ತಾನೋ ಇಲ್ಲವೋ ಗೊತ್ತಿಲ್ಲ, ಕೊರಗಿ ಸಾಯ್ತಾರೆ. ಮಾಡಬೇಡಿ ಅಂತ. ಯಾಕೆ ಅಂತಂದರೆ ನಮ್ಮದು ಕರ್ತವ್ಯ ಇಷ್ಟು, ಅದಕ್ಕಿಂತ ಹೆಚ್ಚಿನ ಕರ್ತವ್ಯ ನಮ್ಮದಿಲ್ಲ. ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು, ಅದಕ್ಕಿಂತ ಹೆಚ್ಚಿನದು ನಾವೇನೂ ಮಾಡಲಿಕ್ಕಾಗೋದಿಲ್ಲ. ಮಾಡುವುದು ಬಿಡುವುದು ಅವರಿಗೆ ಬಿಟ್ಟದ್ದು. ಅಸತಿ ಆತ್ಮಭಾವ, ಅದರಲ್ಲಿ ನಂದು, ನನ್ನಿಂದಾಗಿಯೇ ಆಗೋದು, ನಾನು ಹೋದರೆ ಇಲ್ಲಿ ಧರ್ಮ ಇಲ್ಲ, ಪೂಜೆ ಇಲ್ಲ, ಆ ಭ್ರಮೆ ಬೇಡ. ಅಸತಿನಲ್ಲಿ ಆತ್ಮಭಾವ, ಆತ್ಮೀಯ ಭಾವ ಅದು ಬೇಡ. ಅದರಿಂದ ಉದ್ವಿಗ್ನ ಬುದ್ಧಿಯಲ್ಲಿ ಉದ್ವೇಗ ಆಗುತ್ತೆ. ಹಾಗಾದರೆ ಬುದ್ಧಿಯಲ್ಲಿ ಉದ್ವೇಗ ಬರಬಾರ್ದು. ಉದ್ವೇಗ ಅಂದರೆ BP ಬರಬಾರ್ದು. ಅದಕ್ಕೆ ಏನು ಮಾಡಬೇಕು?
ಭಾಗವತ ಹೇಳಿತು ಅಸತಿ ಆತ್ಮಭಾವ. ಆತ್ಮ ಅಂದರೆ ಭಗವಂತ. ನಮ್ಮಲ್ಲಿ ಈ ಬಿ ಪಿ ಬರ್ತಲ್ಲ, ಆ ಬಿ ಪಿ ಪರಿಹಾರ ಆಗಲಿಕ್ಕೆ ಒಂದು ಔಷಧ ಇದೆ. ಅದೇನು ಅಂದರೆ ಬಿ ಪಿ ಅಂತ. ಬಿ ಪಿ ಪರಿಹಾರ ಆಗಬೇಕಾದ್ರೆ ಬಿ ಪಿ ಬರಬೇಕು. ಅದು ಏನು ಅಂತಂದರೆ, ಬಿ ಪಿ ಅಂದರೆ ಬ್ಲಡ್ ಪ್ರೆಷರ್. ಅದು ಹೋಗಬೇಕು ಅಂತಾದರೆ ಬಿ ಅಂದರೆ ಭಗವಂತ, ಪಿ ಅಂದರೆ ಪ್ರೆಷರ್. ಭಗವಂತನ ಪ್ರೆಷರ್ ಬರಬೇಕು. ದೇವರು ಇದ್ದಾನೆ ಅಂತ ನಮಗೆ ಯಾವಾಗ ಆ ಪ್ರೆಷರ್ ಬೀಳುತ್ತೆ, ಆವಾಗ ಈ ಬಿ ಪಿ ಬ್ಲಡ್ಡಿನ ಪ್ರೆಷರ್ ಇಲ್ಲ. ಆವಾಗ ಬುದ್ಧಿಯಲ್ಲಿ ಉದ್ವೇಗ ಇರುವುದಿಲ್ಲ, ಬುದ್ಧಿ ಆರಾಮವಾಗಿರ್ತದೆ, ನಾವು ಚೆನ್ನಾಗಿರ್ತೇವೆ. ವಿಶ್ವಾತ್ಮನ ಯತ್ರ ನಿವರ್ತತೆ ಬಿ. ಕೊನೆಯ ಪಾದ ವಿಶ್ವಾತ್ಮನ ಯತ್ರ ನಿವರ್ತತೆ ಬಿ. ಬಿ ಅಂದರೆ ಭಯ. ವಿಶ್ವಾತ್ಮನ ಪೂರ್ಣವಾಗಿ ನಮ್ಮ ಭಯ ಅದು ದೂರ ಆಗಿ ಬಿಡುತ್ತದೆ. ವಿಶ್ವ ಅಂದರೆ ಪೂರ್ಣ. ಆ ಪೂರ್ತಿಯಾಗಿ ನಮ್ಮ ಭಯಗಳು ನಿವಾರಣೆ ಆಗಬೇಕಾದ್ರೆ ಒಂದೇ, ದೇವರ ಪಾದವನ್ನು ಗಟ್ಟಿಯಾಗಿ ನಂಬುವುದು ನಮ್ಮ ಭಯ ಪರಿಹಾರಕ್ಕಿರುವ ದಿವ್ಯವಾದ ಔಷಧ. ದೇವರನ್ನು ನಂಬಿ, ಭಗವಂತನನ್ನು ಆರಾಧನೆ ಮಾಡಿ, ಭಗವಂತನ ಪಾದಕಬಲವನ್ನು ನಂಬಿ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಭಗವಂತನ ಪಾದವನ್ನು ನಂಬಿದವರು ಸುರಕ್ಷಿತವಾಗಿದ್ದರು, ಚೆನ್ನಾಗಿದ್ದರು. ನಾವೂ ಅಷ್ಟೇ ಭಗವಂತನ ಪಾದವನ್ನು ನಂಬಿದರೆ ವಿಶ್ವಾತ್ಮನ ಪೂರ್ಣವಾಗಿ ನಮ್ಮ ಭಯ ಅದು ನಿವರ್ತದೆ, ದೂರ ಆಗುತ್ತೆ ಅಂತ. ವಿಶ್ವಾತ್ಮನ ಅಂದರೆ ಇನ್ನೊಂದು ಅರ್ಥ ಇದೆ. ವಿಶ್ವ ಅಂದರೆ ಜಗತ್ತು, ಅದರ ಆತ್ಮ ಅಂದರೆ ಸ್ವಾಮಿ. ವಿಶ್ವಾತ್ಮ ಅಂದರೆ ಭಗವಂತ. ವಿಶ್ವಾತ್ಮನ ಅಂದರೆ ಭಗವಂತನಿಂದಾಗಿ ಯತ್ರ ನಿವರ್ತತೆ ಪೀಹಿ. ಒಂದು ವಿಶ್ವಾತ್ಮನ ಅಂದರೆ ಪೂರ್ಣವಾಗಿ ಭಯ ಹೋಗುತ್ತೆ ಅಂತ. ಇನ್ನೊಂದು ವಿಶ್ವಕ್ಕೆ ಯಜಮಾನನಾದ ಭಗವಂತ ಅದರ ಜವಾಬ್ದಾರಿಯನ್ನು ಹೊತ್ತು ನಮ್ಮ ಎಲ್ಲ ಭಯವನ್ನು ಕೂಡ ಪರಿಹಾರ ಮಾಡ್ತಾನೆ. ಎಲ್ಲ ಭಯ ಪರಿಹಾರ ಮಾಡುವ ಶಕ್ತಿ ಭಗವಂತನಿಗಿದೆ, ಭಗವಂತನ ಪಾದಕ್ಕಿದೆ, ಭಗವಂತನ ಪಾದಕಮಲದ ಉಪಾಸನೆಗಿದೆ. ಯಾವುದು ಧರ್ಮ ಅಂತಂದರೆ ದೇವರ ಪಾದವನ್ನು ಪೂಜೆ ಮಾಡುವಂಥದ್ದು, ಇದು ಭಾಗವತ ಧರ್ಮ ಅಂತ ಕವಿ ಅದನ್ನು ನಿಮಿರಾಜನಿಗೆ ಹೇಳಿದ ಉಲ್ಲೇಖವನ್ನು ಶ್ರೀಮದ್ ಭಾಗವತ ಏಕಾದಶ ಸ್ಕಂದದಲ್ಲಿ ಉಲ್ಲೇಖ ಮಾಡಿದದು. ನಮಗೆ ಭಾಗವತ ಧರ್ಮ ಯಾವುದು ಅಂತಂದರೆ ಬೇರೆ ಯಾವುದೂ ಅಲ್ಲ, ದೇವರ ಪಾದಗಳನ್ನು ನಾವು ಗಟ್ಟಿಯಾಗಿ ಆರಾಧನೆ ಮಾಡುವಂಥದ್ದು. ಸಂಶಯ ಇಲ್ಲದೆ ಮಾಡಿದರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋದನ್ನು ಈ ಭಾಗವತ ಶ್ಲೋಕ ನಮಗೆ ತೋರಿಸಿಕೊಟ್ಟಿದೆ. ಇನ್ನೊಂದು ಆ ಕವಿದ್ದೇ ಮಾತಿದೆ. ಏನು ಹೇಳ್ತಾನೆ ಅಂತಂದರೆ, ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್ ಈಶಾದಪೇತಸ್ಯ ವಿಪರ್ಯಯೋ ಸ್ಮೃತಿ ಯನ್ಮಾಯಯಾತೋ ಬುಧ ಆಭಜೇತ್ತಂ ಭಕ್ತ್ಯಾ ಏಕಯಾ ಈಶಂ ಗುರುದೇವತಾತ್ಮ ಅಂತ. ಇನ್ನೊಂದು ಅವ ಹೇಳ್ತಾನೆ. ಏನು ಹೇಳ್ತಾನೆ ಅವನು ಅಂತಂದರೆ, ಅವನು ಹೇಳೋದು ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್ ಅಂತ ಹೇಳ್ತಾನೆ. ಭಯ ಯಾವಾಗುತ್ತೆ ಅಂತಂದರೆ ದ್ವಿತೀಯ ಅಭಿನಿವೇಶತಃ, ಇನ್ನೊಬ್ಬರನ್ನು ನಾವು ಸೇರಿಸಿಕೊಂಡರೆ ನಮಗೆ ಭಯ ಅನ್ನುವಂಥದ್ದು ಬರ್ತದೆ. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್ ಅಂತ. ದ್ವಿತೀಯ ಅಂದರೆ ಎರಡನೇ ವಸ್ತು. ಎರಡನೇದ್ದು ಅಂದರೆ ದೇವರು ಒಂದು, ದ್ವಿತೀಯ ಅಂದರೆ ದೇವರಿಗಿಂತ ಇನ್ನೊಂದು, ಅಂದರೆ ದೇವರಿಗಿಂತ ಭಿನ್ನವಾದ ವಸ್ತು. ನಾವು ಅಭಿನಿವೇಶ ಎಲ್ಲಿಡಬೇಕು? ಭಗವಂತನಲ್ಲಿ ಅಭಿನಿವೇಶ ಅಂತಂದರೆ ಮನಸ್ಸಿನ ಏಕಾಗ್ರತೆ ಎಲ್ಲಿರಬೇಕು? ಭಗವಂತನಲ್ಲಿ ಇರಬೇಕು. ದ್ವಿತೀಯಾಭಿನಿವೇಶತಃ, ದೇವರಿಗಿಂತ ಭಿನ್ನವಾದ ವಸ್ತುವಿನಲ್ಲಿ ಅಭಿನಿವೇಶ ಅಂತಂದರೆ ನಾವೊಂದು ಪಕ್ಷವನ್ನು ಹಿಡಿದು ಮಾತಾಡ್ತೇವೆ ನೋಡಿ, ಇದು ಅಭಿನಿವೇಶ ಅಂತ ಕರೀತಾರೆ. ಅಂದರೆ ಪೂರ್ತಿಯಾದಂತಹ ಆಸಕ್ತಿಯ ಪರಾಕಾಷ್ಠೆ, ಭಗವಂತನಲ್ಲಿ ಆ ಪ್ರೀತಿಯ ಪರಾಕಾಷ್ಠೆ ಇರಬೇಕು ಹೊರತು ದ್ವಿತೀಯಾಭಿನಿವೇಶತಃ ದೇವರಿಗಿಂತ ಭಿನ್ನವಾದ ವಸ್ತುವಿನಲ್ಲಿ ಅಭಿನಿವೇಶ ಎಂಬಂತಹದ್ದು ನಮಗಿರಬಾರ್ದು. ದೇವರನ್ನು ಬಿಟ್ಟು ಇನ್ನೊಂದು ವಸ್ತುವನ್ನು ನಾವು ನಂಬಿದರೆ ಭಯ ಅನ್ನೋದು ತಪ್ಪುವುದಿಲ್ಲ. ವಿಪರ್ಯಯ ಈಶಾದಪೇತಸ್ಯ ಅಸ್ಮೃತಿ, ದೇವರನ್ನು ನಾವು ಕಳ್ಕೊಂಡ ಹಾಗೇನೆ.
ದೇವರಿಗಿಂತ ಭಿನ್ನ ವಸ್ತುವಿನಲ್ಲಿ ಯಾವಾಗ ಮನಸ್ಸನ್ನು ಇಟ್ಟಿದ್ದೇವೆ, ಅರ್ಥಾತ್ ನಾವು ನಂಬ್ತೇವೆ, ಈಶಾದಪೇತಸ್ಯ, ದೇವರನ್ನು ಕೈಬಿಟ್ಟ ಹಾಗೇನೆ. ನೀವು ಏನು ಹೇಳಿದ್ರೂ ಕೇಳ್ತಿದ್ದೆ, ಇನ್ನೊಬ್ಬರು ಗಂಟು ಬಿದ್ದರು, ನಿಮ್ಮನ್ನು ಕೈ ಬಿಡ್ತೇನೆ, ನೀವು ಬಿಟ್ಟು ಹೋಗ್ತೀರಿ. ಯಾಕಂದರೆ ಇವನು ಹೇಳಿದ್ದನ್ನೇ ಕೇಳ್ತೇವೆ ನಾವು, ನೀವು ಹೇಳಿದ್ದನ್ನು ಕೇಳೋದಿಲ್ಲ. ಎರಡನೇ ವಸ್ತುವಿನಲ್ಲಿ ನಮಗೆ ಯಾವಾಗ ಪ್ರೀತಿ ಬಂತು, ಅಭಿನಿವೇಶ ಬಂತು, ಈಶಾದಪೇತಸ್ಯ, ಭಗವಂತನನ್ನು ಕೈ ಬಿಡ್ತೇವೆ. ಅವಾಗ ಏನಾಗುತ್ತೆ? ವಿಪರ್ಯಯ ಅಸ್ಮೃತಿ. ವಿಪರ್ಯಯ ಅಂದರೆ ವಿಪರೀತ ಜ್ಞಾನ. ಅಸ್ಮೃತಿ ಅಂತಂದರೆ ಜ್ಞಾನನೇ ಇಲ್ಲ. ಜ್ಞಾನ ಇಲ್ಲ, ಅಷ್ಟೇ ಅಲ್ಲ, ವಿಪರೀತವಾದ ಜ್ಞಾನ, ಭ್ರಮೆ ನಮಗೆ ಉಂಟಾಗುತ್ತೆ. ದೇವರು ಕೈ ಬಿಟ್ಟರೆ ಸರಿಯಾದಂತಹ ಜ್ಞಾನ, ಯಥಾರ್ಥ ಜ್ಞಾನ ಇರುವುದಿಲ್ಲ. ಯನ್ಮಾಯಯ ಅತಃ ಭುಜ ಆನಮೇತ್ತಂ ಗುರುದೇವತಾತ್ಮ ಭಕ್ತಿಯ ಏಕಯ ಗುರುದೇವತಾತ್ಮ. ಹಾಗಾಗಿ ನಾವು ಭಕ್ತಿಯಿಂದ ಭಗವಂತನನ್ನು ಆರಾಧಿಸಬೇಕು. ಗುರುದೇವತಾತ್ಮ, ಗುರುವಿನಲ್ಲಿ, ದೇವತೆಗಳಲ್ಲಿ ಆತ್ಮನನ್ನು ಇಡಬೇಕು. ಆತ್ಮ ಅಂದರೆ ಮನಸ್ಸು, ಮನಸ್ಸನ್ನು ಇಡಬೇಕು. ಈ ಶ್ಲೋಕ ಪೂರ್ತಿ ನಮಗೆ ಅರ್ಥ ಆಗಬೇಕಾದರೆ ಭಾಗವತವೇ ಉದಾಹರಣೆ, ಪರೀಕ್ಷಿತ್ ರಾಜರೇ ಅದಕ್ಕೆ ಉದಾಹರಣೆ. ಎಂತಹ ಪರೀಕ್ಷಿತ್ ರಾಜರು, ಅವರದು ಎರಡು ಮುಖ ಇದೆ. ಒಂದು ರಾಜ್ಯಭಾರ ಮಾಡಿದ ಅವರ ಚಿಂತನೆ ಒಂದು ಮುಖ, ಇನ್ನೊಂದು ಅವರು ಬೇಟಾಡಲಿಕ್ಕೆ ಅಂತ ಹೋಗುವ ಇನ್ನೊಂದು ಮುಖ. ಎರಡು ಮುಖ. ಇನ್ನೊಂದು ಮುಖ ಇದೆ, ಬೇಟಾಡಿದ ಮೇಲೆ, ಶಾಪಗ್ರಸ್ತರಾದ ಮೇಲೆ, ರಾಜ್ಯಾಧಿಕಾರ ಬಿಟ್ಟ ಮೇಲೆ ಅವರ ಚಿಂತನೆ. ಹಾಗಾಗಿ ಆ ಮೂರು ನಾವು ಚಿಂತನೆ ಮಾಡಿದರೆ ಈ ಶ್ಲೋಕ ಅರ್ಥ ಆಗುತ್ತೆ. ಏನಿದೆ ಅಂತಂದರೆ, ಪರೀಕ್ಷಿತ್ ರಾಜರ ವೈಭವ ಏನಿತ್ತು ಅಂತಂದರೆ, ಧರ್ಮರಾಜ, ಭೀಮಸೇನ ದೇವರು, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಎಲ್ಲ ಸೇರಿ ಅವನಿಗೆ ಪಟ್ಟಾಭಿಷೇಕ ಮಾಡಿತ್ತು. ಎಂತಹ ವೈಭವ, ಎಂತಹ ಶಕ್ತಿ! ಧರ್ಮಾತ್ಮರು ಅವನಿಗೆ ಪಟ್ಟಾಭಿಷೇಕ ಮಾಡಿದ್ದಾರೆ. ಸಿಂಹಾಸನದಲ್ಲಿ ಅವನನ್ನು ಕೂಡಿಸಿ, ಪರೀಕ್ಷಿತ್ ರಾಜರನ್ನು ಸಿಂಹಾಸನದಲ್ಲಿ ಕೂಡಿಸಿ ಅವರು ಉತ್ತರ ಪ್ರಸ್ಥಾನವನ್ನು ಮಾಡಿತ್ತು. ಭಾಗವತದಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಅಂತಹ ಮಹಾತ್ಮರು ತಲೆಯ ಮೇಲೆ ಕೈ ಇಟ್ಟಿದ್ದಾರೆ. ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ ಅವರಿಗೆ. ಅವರ ತಲೆಯ ಮೇಲೆ ಕೈ ಇಟ್ಟದ್ದು ವೇದವ್ಯಾಸದೇವರು, ಕೃಷ್ಣದೇವರು. ಧರ್ಮರಾಜ ಪರೀಕ್ಷಿತ್ ರಾಜನ ಮೇಲೆ, ತಲೆಯ ಮೇಲೆ ಕೈ ಇಟ್ಟು, ನಿನ್ನಿಂದ ರಾಜ್ಯಭಾರ ಚೆನ್ನಾಗಿ ನಡೀಲಿ ಅಂತ ಆಶೀರ್ವಾದ ಮಾಡಿದ್ದಾನೆ. ಸಿಂಹಾಸನದಲ್ಲಿ ಕೂತಿದ್ದಾನೆ, ಪಟ್ಟಾಭಿಷೇಕ ಆಗಿದೆ. ಎಷ್ಟು ಚೆನ್ನಾಗಿ ಧರ್ಮವನ್ನು, ರಾಜ್ಯವನ್ನು ಪರಿಪಾಲನೆ ಮಾಡಿದ ಅಂತಂದರೆ, ಕಲಿಪ್ರವೇಶ ಆಯಿತು ಅಂತ ಗೊತ್ತಾದಾಗ ಆ ಜಾಗಕ್ಕೆ ಹೋದವ. ಅಲ್ಲಿ ದನದ ಕಣ್ಣೀರನ್ನು ನೋಡಿ ಆ ಕಣ್ಣೀರಿಗೆ ಪರಿಹಾರವನ್ನು ಕೊಟ್ಟವ. ಎತ್ತಿನ 3 ಪಾದ ಮುರಿದಿದ್ದರೆ ಅದನ್ನು ಜೋಡಿಸಿದ, ಧರ್ಮದ 3 ಪಾದವನ್ನು ಜೋಡಿಸಿದ ಶಕ್ತಿ ಅಂತಂದರೆ ಅದು ಪರೀಕ್ಷಿತ್. ದನ ಅಂದರೆ ಭೂಮಿ, ಭೂಮಿಯಲ್ಲಿದ್ದ ಜನರ ಕಣ್ಣೀರು, ಅದನ್ನು ಪೂರ್ತಿಯಾಗಿ ಖಾಲಿ ಮಾಡಿದವ ಅದು ಪರೀಕ್ಷಿತ್. ಅಂದರೆ ಧರ್ಮ ಸ್ಥಾಪನೆ ಮಾಡಿದವ, ಧರ್ಮದ ಫಲವಾಗಿ ಭೂಮಿಯಲ್ಲಿದ್ದ ಜನರನ್ನು ಚೆನ್ನಾಗಿ ರಕ್ಷಣೆ ಮಾಡಿದವ. ಭಾಗವತದಲ್ಲೇ ಬಂದ ಕಥೆ ಅದು. ಒಂದು ದನ ಕಣ್ಣೀರು ಹಾಕ್ತಾ ಇದೆ, ಒಂದು ಎತ್ತು 3 ಕಾಲನ್ನು ಕಳ್ಕೊಂಡು 1 ಕಾಲಲ್ಲಿ ನಿಂತು ಒದ್ದಾಡ್ತಾ ಇದೆ. ಇದೆರಡು ದೃಶ್ಯ. ಇದು ಏನು ಅಂತಂದರೆ, ಭಾಗವತದ ಒಳನೋಟ ಏನಿದೆ ಅಂತಂದರೆ, ಎತ್ತು ಅಂತಂದರೆ ಅದು ಎತ್ತು ಅಲ್ಲ, ಅದು ಗೂಳಿ ಅಲ್ಲ, ಅದು ಧರ್ಮದ ವೃಷಭ. ಧರ್ಮದ ವೃಷಭದ 3 ಕಾಲು ತುಂಡಾಗಿತ್ತು, ಒಂದೇ ಕಾಲಲ್ಲಿ ನಿಂತಿತ್ತು. ಇದು ಇಂಪಾಸಿಬಲ್. 4 ಕಾಲಿನ ಮಂಚ ಇದ್ದರೆ ಅದರಲ್ಲಿ 3 ಕಾಲು ತೆಗೆದರೆ ಮಂಚ ನಿಲ್ಲಲಿಕ್ಕೆ ಸಾಧ್ಯನ? ಈ ಎತ್ತು ಚತುಷ್ಪಾತ್, 4 ಕಾಲಿನ ಪ್ರಾಣಿ. ಅದರಲ್ಲಿ 3 ಕಾಲು ಹೋಯಿತು ಅಂತಂದರೆ ಒಂದೇ ಕಾಲಲ್ಲಿ ನಿಲ್ಲಲಿಕ್ಕೆ ಸಾಧ್ಯನಾ? ಭಾಗವತ ಹೇಳುತ್ತೆ 1 ಕಾಲಲ್ಲಿ ನಿಂತಿತ್ತು ಅಂತ ವೃಷಭ. ಹಾಗೆ ಅದು ಎತ್ತು ಅಲ್ಲ, ಅದು ವೃಷಭ. ಅಂದರೆ ಧರ್ಮದ ವೃಷಭ. ಆ ಧರ್ಮದ ವೃಷಭ 4 ಕಾಲಿದ್ರೇ ಗಟ್ಟಿಯಾಗಿ ನಿಲ್ಲುವುದು. 1 ಕಾಲು ಹೋಯಿತು ಅಂತಂದರೆ ಬ್ಯಾಲೆನ್ಸ್ ಇರುವುದಿಲ್ಲ. ಅದರಲ್ಲಿ 3 ಪಾದ ಹೋಯಿತು ಅಂತಂದರೆ ಇಂಬ್ಯಾಲೆನ್ಸ್, ಅದರಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಪರೀಕ್ಷಿತ್ ಅದನ್ನು ನೋಡಿದವ. ಅದನ್ನು ನೋಡಿ ದನಕ್ಕೆ ಕಣ್ಣೀರು ಬಂತು. ದನ ಅಂದರೆ ಯಾವುದದು? ದನ ಅಲ್ಲ, ನಮ್ಮ ದೇವರನ್ನು ಭೂಮಿಗೆ ಇಳಿಸಿದ ದನ ಅಂದರೆ ಭೂಮಿಯೇ.
ಭೂಮಿದೇವಿಯೇ ದನ. ಹಾಗಾಗಿ ಆ ಭೂಮಿದೇವಿ ಕಣ್ಣೀರು ಹಾಕ್ತಾಳೆ, ಅಂದರೆ ಭೂಮಿಯಲ್ಲಿದ್ದ ಜನ ಕಣ್ಣೀರು ಹಾಕ್ತಾರೆ. ಯಾಕೆಂತಂದರೆ ಧರ್ಮದ 3 ಕಾಲು ಯಾವಾಗ ಚಿನ್ನ ಆಯಿತು, ಛೇದನೆ ಆಯಿತು, ಆವಾಗ ಆ ವೃಷಭಕ್ಕೆ, ಧರ್ಮದ ವೃಷಭಕ್ಕೆ ನಿಲ್ಲಕ್ಕಾಗಲಿಲ್ಲ. ಆಗ ಭೂಮಿಯಲ್ಲಿದ್ದ ಜನರು ಕಣ್ಣೀರು ಹಾಕಿದರು. ಯಾವಾಗ ನಮ್ಮ ಕಣ್ಣಲ್ಲಿ ನೀರು ಬರುವುದು ಅಂತಂದರೆ ಧರ್ಮ ಇಂಬ್ಯಾಲೆನ್ಸ್ ಯಾವಾಗ ಆಯಿತು ಆವಾಗ ಕಣ್ಣಿನಲ್ಲಿ ನೀರು ಬರ್ತದೆ. ಧರ್ಮ ಯಾವಾಗ ಬ್ಯಾಲೆನ್ಸ್ ಆಗಿರ್ತದೆ ನಮಗೆ ದುಃಖನೇ ಇರುವುದಿಲ್ಲ. ಪರೀಕ್ಷಿತ್ ಆ ದೃಶ್ಯವನ್ನು ನೋಡಿದವ. ದೃಶ್ಯವನ್ನು ನೋಡಿ ಧರ್ಮದ ಆ 3 ಕಾಲನ್ನು ಜೋಡಿಸಿ 4 ಕಾಲನ್ನು ಮಾಡಿ ಧರ್ಮವನ್ನು ಸರಿಯಾಗಿ ನಿಲ್ಲಿಸಿದವ. ಆವಾಗ ದನ ಕಣ್ಣೀರು ಖಾಲಿ ಮಾಡಿಕೊಂಡಿತು, ದನ ಆನಂದವಾಯಿತು. ದನ ಅಂದರೆ ಭೂಮಿ ಅಂದರೆ ಭೂಮಿಯಲ್ಲಿದ್ದ ನಾವು ಜನ ಖುಷಿಪಟ್ಟರು. ಅಂದರೆ ಪರೀಕ್ಷಿತ್ ರಾಜನ ಆಡಳಿತ ಹೇಗಿತ್ತು ಅಂತಂದರೆ ಧರ್ಮವನ್ನು ಸ್ಥಾಪನೆ ಮಾಡಿ ತದ್ವಾರ ಭೂಮಿಯಲ್ಲಿದ್ದ ಜನರಿಗೆ ಸುಖ ಸಮೃದ್ಧಿಯ ಆಡಳಿತೆಯನ್ನು ಕೊಟ್ಟವ ಪರೀಕ್ಷಿತ್. ಎಂತಹ ಮಹಾತ್ಮ! ಒಬ್ಬ ರಾಜ ಅಂದರೆ ಹೇಗಿರಬೇಕು ಅಂದರೆ ಹೀಗೆ, ಅಂದರೆ ಬರೀ ನಿಮ್ಮ ಅಕೌಂಟಿಗೆ 2,000 ರೂಪಾಯಿ ಹಾಕ್ತೇನೆ, ಒಂದು ಚಿನ್ನದ ಹಾರ ಕೊಡ್ತೇನೆ, ಇದರಿಂದ ಬರೀ ಮೋಸ ಅಷ್ಟೇ. ಅದರಿಂದ ದೇಶವನ್ನು ಆಳಲಿಕ್ಕೆ ಸಾಧ್ಯ ಇಲ್ಲ. ದೇಶವನ್ನು ಆಳುವ ಕ್ರಮ ಹೇಗೆ ಅಂತಂದರೆ ಯಾವಾಗ ಮನೆಯಲ್ಲಿ ಧರ್ಮ ಇದೆ, ಧರ್ಮದ ಫಲವಾಗಿ ಸುಖ ಸಮೃದ್ಧಿ ಇರ್ತದೆ. ಧರ್ಮವನ್ನು ಸ್ಥಾಪನೆ ಮಾಡಿ ಅದರ ಮೂಲಕ ನಾವು ಸುಖವನ್ನು ಕೊಡಬೇಕಾದ್ದು. ಭೂಮಿಗೆ ಸುಖವನ್ನು ಕೊಟ್ಟು ರಾಜ್ಯಭಾರ ಮಾಡಿದವ ಪರೀಕ್ಷಿತ್ ಅಂತ ಭಾಗವತದಲ್ಲಿ ಆ ಪರೀಕ್ಷಿತನ ಮುಖವನ್ನು ತುಂಬ ಸುಂದರವಾಗಿ ವಿಮರ್ಶೆ ಮಾಡಿತು. ಒಂದು ದಿವಸ ಬೇಟೆಗೆ ಅಂತ ಹೊರಟ. ದ್ವಿತೀಯಾಭಿನಿವೇಶತಃ. ಇದೆಲ್ಲ ಧರ್ಮವನ್ನು ಹೇಗೆ ರಕ್ಷಣೆ ಮಾಡಿದ ಅಂತಂದರೆ ನಾನು ಅಂತಲ್ಲ, ಕೃಷ್ಣನನ್ನು ಪ್ರಾರ್ಥನೆ ಮಾಡಿ, ಪಾಂಡವರನ್ನು ಪ್ರಾರ್ಥನೆ ಮಾಡಿ ಆ ಧರ್ಮದ ವೃಷಭಕ್ಕೆ ಕಾಲನ್ನು ಜೋಡಿಸಿದ, ಭೂಮಿಯಲ್ಲಿದ್ದ ಜನರ ಕಣ್ಣೀರನ್ನು ಒರೆಸಿದ. ಹೇಗೆ ಅಂತಂದರೆ ದ್ವಿತೀಯಾಭಿನಿವೇಶದಿಂದ ಅಲ್ಲ, ಭಗವಂತನಲ್ಲೇ ಅಭಿನಿವೇಶ ಅವನಿಗೆ, ಧರ್ಮದಲ್ಲೇ ಪ್ರೀತಿ. ಹಾಗಾಗಿ ಭಗವಂತನಲ್ಲಿ ಅಭಿನಿವೇಶ ಇತ್ತು ಅವನಿಗೆ, ಭಗವಂತನಲ್ಲಿ ಭಕ್ತಿದ್ರೇಕ ಇತ್ತು. ಹಾಗಾಗಿ ಪರೀಕ್ಷಿತ್ ಧರ್ಮದ ಮೂಲಕ ಜಗತ್ತನ್ನು ಚೆನ್ನಾಗಿ ರಾಜ್ಯಭಾರ ಮಾಡಿದ. ಬೇಟೆಗೆ ಹೊರಟ. ಇದು ದ್ವಿತೀಯಾಭಿನಿವೇಶ ಆಯಿತು. ದೇವರನ್ನು ಬಿಟ್ಟ, ಗಮ್ಮತ್ತು ಮಾಡಬೇಕು ಅಂತ ಕಾಡಿಗೆ ಹೊರಟ. ನಮ್ಗೆ ಗೊತ್ತಿಲ್ಲ, ಭಾಗವತ ಅದೇನು ಹೇಳೋದಿಲ್ಲ, ಧನುರುದ್ಯಮ್ಯ ಪಾಂಡವ ಅಂತ ಅಷ್ಟೇ ಹೇಳುತ್ತೆ. ಈ ಬೇಟೆ ಆಡುವುದು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಬೇಟೆ ಆಡುವುದು ಯಾವಾಗ ಆಡ್ತಾರೆ ಅಂತಂದರೆ ಸಾಮಾನ್ಯವಾಗಿ ಈ ಕಾಡಲ್ಲಿರಬೇಕಾದ್ದು ಕಾಡಲ್ಲಿರಬೇಕು, ಅದು ಊರಿಗೆ ಬರಬಾರ್ದು. ಊರಲ್ಲಿದ್ದದ್ದು ಊರಲ್ಲಿರಬೇಕು, ಕಾಡಿಗೆ ಹೋಗಬಾರ್ದು. ಯಾವಾಗ ಕಾಡಲ್ಲಿದ್ದ ಆನೆನೋ ಹುಲಿಯೋ ಚಿರತೆನೋ ನಮ್ಮ ಬೀದಿಗೆ ಬಂತು, ಯಾರಿಗೆ ಹೇಳಬೇಕು ನಾವು? ಅದಕ್ಕೆ ಜೋರು ಮಾಡಲಿಕ್ಕಾಗುತ್ತಾ? ನೋಡು ಇಲ್ಲಿ ಬಂದರೆ ಜಾಗ್ರತೆ ಅಂತ, ಅದೇ ಬೌ ಅಂತ ಹೇಳುತ್ತೆ, ನಾವೇ ಗರ್ಜನೆ ಮಾಡುತ್ತೆ, ನಾವು ಬೆಚ್ಚಿ ಬೀಳ್ತೇವೆ. ಆವಾಗ ನಾವು ಕಂಪ್ಲೇಂಟ್ ಕೊಡ್ತೇವೆ. ಅರಣ್ಯಾಧಿಕಾರಿಗಳು ಬರ್ತಾರೆ, ಅದನ್ನು ಹಿಡ್ಕೊಂಡು ಹೋಗ್ತಾರೆ. ಅಂದರೆ ಕಾಡಲ್ಲಿದ್ದ ಪ್ರಾಣಿಗಳು ನಾಡಿಗೆ ಬರುವುದು ಯಾವಾಗ ಹೇಳಿ? ಕಾಡಲ್ಲಿ ಆಹಾರ ಸಿಗಲಿಲ್ಲ, ಆಹಾರವನ್ನು ಹುಡ್ಕೊಂಡು ನಾಡಿಗೆ ಬರ್ತವೆ ಅವು. ಅಂದರೆ ಕಾಡಲ್ಲಿದ್ದದ್ದು ಪ್ರಾಣಿಗಳಿಗೆ ಸಮಸ್ಯೆ. ಅಥವಾ ಆಹಾರ ಯಾಕೆ ಸಿಗಲಿಲ್ಲ? ಕಾಡಲ್ಲಿ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಯಿತು, ಕಾಡಲ್ಲಿ ಇರಲಿಕ್ಕಾಗುವುದಿಲ್ಲ, ಊರಿಗೆ ಬರ್ತವೆ. ಕೋತಿ ಕಾಟ ಅಂತ ಹೇಳ್ತೇವೆ ನಾವು. ಕೋತಿಗೆ ಕಾಡಲ್ಲಿ ಆಹಾರ ಸಿಗಲಿಲ್ಲ, ಸಂಖ್ಯೆ ಜಾಸ್ತಿ ಆಯಿತು, ಊರಿಗೆ ಬಂತು ಅಂತ. ಅದನ್ನು ಹೇಗೆ ನಿಯಂತ್ರಣೆ ಮಾಡಬೇಕು? ರಾಜರ ಹತ್ರ ಹೇಳಿದರೆ ಅದನ್ನು ಬೇಟೆ ಆಡುವುದರ ಮೂಲಕ ಕಾಡಿನ ಪ್ರಾಣಿಗಳನ್ನು ಕಾಡಲ್ಲಿ ಬಿಡ್ತಾರೆ. ಕಾಡಲ್ಲಿ ಇರಲಿಕ್ಕೆ ಜಾಗ ಇಲ್ಲ ಅಂತಂದರೆ, ಅದು ಇಂಬ್ಯಾಲೆನ್ಸ್ ಆಯಿತು ಅಂತಂದರೆ ಆ ಮೃಗಯ ಬೇಟೆ ಆಡುವುದರ ಮೂಲಕ ಆ ಪ್ರಾಣಿಗಳ ನಿಯಂತ್ರಣೆ ಮಾಡಿ ಕಾಡನ್ನು ರಕ್ಷಣೆ ಮಾಡ್ತಾರೆ. ಅದರ ಜೊತೆಗೆ ನಾಡನ್ನೂ ರಕ್ಷಣೆ ಮಾಡ್ತಾರೆ. ಬೇಟೆ ಆಡುವುದು ಈ ಒಂದು ಕ್ರಮದಿಂದಾಗಿ ಕಾಡಲ್ಲಿ ಪ್ರಾಣಿಗಳ ಸಂಖ್ಯೆ ಜಾಸ್ತಿಯಾಗಿ ಊರಿಗೆ ಮುನ್ನುಗ್ಗಿ ಊರಿನ ಜನರಿಗೆ ಕೀಟ್ಲೆ ಕೊಟ್ಟಾಗ ರಾಜರು ಮೃಗಯ ಬೇಟೆ ಆಡಲಿಕ್ಕೆ ಹೋಗುವುದು ಅಂತ ಒಂದಿರ್ತದೆ. ಇನ್ನೊಂದು ಏನು ಅಂತಂದರೆ ಸುಮ್ಮನೆ ನೋಡಿಕೊಂಡು ಬರೋಣ ಪ್ರಾಣಿಗಳು ಹೇಗಿರ್ತವೆ. ನಾವೆಲ್ಲ ಝೂವಿಗೆ ಹೋಗ್ತೇವೆ ನೋಡಿ, ಕಾಡಿಗೆ ಹೋಗ್ತೇವೆ ನೋಡಿ, ಹಾಗೆ ಸುಮ್ಮನೆ ನೋಡಲಿಕ್ಕೆ ಹೋಗೋದು, ಹೀಗೊಂದಿರ್ತದೆ. ಇನ್ನು ಕೆಲವು ಏನಿರ್ತದೆ ಅಂತಂದರೆ ತಮ್ಮ ಅಸ್ತ್ರವಿದ್ಯೆ ಇರ್ತದೆ, ಅದನ್ನು ಎಲ್ಲಿಯಾದರೂ ತೋರಿಸಬೇಕು. ಈ ಯುದ್ಧ ಆಗ್ತದೆ ನೋಡಿ, ಆಕಾಶದಲ್ಲಿ ಆಗ್ತಾ ಇದೆ ನೋಡಿ, ಹಾಗೆ ಯುದ್ಧ ಆಗ್ತಾ ಇದ್ದರೆ ಕ್ಷತ್ರಿಯರಿಗೆ
ಆ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆಲ್ಲ ಆಗ್ತದೆ. ಯುದ್ಧನೇ ಇಲ್ಲ ಅಂದರೆ, ಶತ್ರುಗಳೇ ಇಲ್ಲ ಅಂತಂದರೆ, ಜಗಳನೇ ಇಲ್ಲ ಅಂದರೆ ಬೋರ್ ಆಗಿರ್ತದೆ. ಕೊನೆಗೆ ಏನು ಮಾಡಬೇಕು? ಯುದ್ಧ ಕೈ ತುರಿಸ್ತಾ ಇರ್ತದೆ ಅವರಿಗೆ. ಹಾಗಾಗಿ ಕಾಡಿಗೆ ಹೋಗ್ತಾರೆ. ಆ ಪಾಪದ ಪ್ರಾಣಿಗಳು, ಜಿಂಕೆ ಏನಾದರೂ ಸಿಕ್ಕಿದರೆ ಅದರ ಬೆನ್ನ ಹಿಂದೆ ಓಡೋದು, ಅದನ್ನು ಬೇಟೆ ಆಡೋದು, ಹೀಗೆಲ್ಲ. ಹೀಗೆ ಮೋಜಿಗೋಸ್ಕರವಾಗಿ ರಾಜರುಗಳು ತಿಂದ ಆಹಾರ ಜೀರ್ಣ ಆಗುವುದಿಲ್ಲ ಅಂತ ಕಾಡಿಗೆ ಹೋಗುವುದು. ಹೀಗೆಲ್ಲ ಬೇರೆ ಬೇರೆ ಕಾರಣಗಳಿರ್ತವೆ. ಅಲ್ಲಿ ಪರೀಕ್ಷಿತ ಯಾವುದೇ ಕಾರಣದಿಂದ ಕಾಡಿಗೆ ಹೋದ ಅದನ್ನು ಉಲ್ಲೇಖ ಮಾಡುವುದಿಲ್ಲ. ಧನುರುದ್ಯಮ್ಯ ಮೃಗಯಾರ್ಥಂ, ಬೇಟೆಯಾಡಲಿಕ್ಕೋಸ್ಕರ ಹೋದ ಅಂತ ಹೇಳ್ತಾರೆ. ಯಾವುದೇ ಕಾರಣ ಇರಲಿ, ಜಿಂಕೆ ಅಂತ ಅವನಿಗೆ ಸಿಗಲಿಲ್ಲ. ಅವನು ಪುಣ್ಯಾತ್ಮ. ಅವನು ಜಿಂಕೆ ಸಿಗಲಿಲ್ಲ, ಅವನಿಗೆ ಜಿಂಕೆಗೆ ಸಿಗಲಿಲ್ಲ. ಶಮೀಕರ ಆಶ್ರಮ ಸಿಕ್ಕಿತು, ಅದರೊಳಗೆ ನುಗ್ಗಿದ. ಈ ಸಾಮಾನ್ಯವಾಗಿ ಮಠಕ್ಕೆ ಬರಬೇಕು, ದೇವಸ್ಥಾನಕ್ಕೆ ಬರಬೇಕು ಅಂತ ಹೋದವನಿಗೆ ಸಿನಿಮಾಟಿಕ್ ಥಿಯೇಟರ್ ಸಿಕ್ಕಿದ ಹಾಗೇನೆ ಎಲ್ಲಿಯೋ ದಾರಿ ತಪ್ಪಿ ಹೋಗುತ್ತು. ಆದರೆ ಪರೀಕ್ಷಿತಿಗೆ ಏನಾಗಿತ್ತು ಅಂತಂದರೆ, ಅವನ ಪುಣ್ಯ ಏನು ಅಂತಂದರೆ, ಜಿಂಕೆಯ ಬೆನ್ನ ಹಿಂದೆ ಓಡಿದರೆ ಜಿಂಕೆ ಸಿಗಲಿಲ್ಲ ಅವನಿಗೆ, ಶಮೀಕರ ಆಶ್ರಮ ಸಿಕ್ಕಿತು. ಇದು ಒಳ್ಳೆಯದೋ ಕೆಟ್ಟದೋ ಇದು ಬೇರೆ, ಅವನ ಪಾಲಿಗೆ ಒಳ್ಳೆಯದು. ಯಾಕೆ ಅಂತಂದರೆ, ಜಿಂಕೆಯ ಬೆನ್ನ ಹಿಂದೆಯೇ ಹೋಗಿದ್ದರೆ ನಮಗೆ ಭಾಗವತ ಸಿಗ್ತಿರಲಿಲ್ಲ. ಇವತ್ತು ಚೆನ್ನೈಯಲ್ಲಿ ಈ ಮುಳಬಾಗಿಲು ಮಠದಲ್ಲಿ ನಾವು ಭಾಗವತ ಹೇಳಲಿಕ್ಕೆ ಆಗ್ತಿರಲಿಲ್ಲ. ಅವನು ಜಿಂಕೆ ಬೆನ್ನ ಹಿಂದೆ ಹೋಗಿ ಅದು ಸಿಗದೇ ಇದ್ದದ್ರಿಂದ, ಅವನು ಕಾಡಿಗೆ ಆಶ್ರಮಕ್ಕೆ ಹೋದ್ರಿಂದ ಇದೆಲ್ಲ ಸಿಕ್ಕಿದ್ದು, ಭಾಗವತ ಸಿಕ್ಕಿದ್ದು, ಭಾಗವತ ಹೇಳಲಿಕ್ಕಾಗುತ್ತೆ. ಹಾಗಾಗಿ ನಮ್ಮ ಪಾಲಿಗಿದು ಒಳಿತೆ. ಪರೀಕ್ಷಿತ್ ಶಮೀಕರ ಆಶ್ರಮದ ಒಳಗೆ ಪ್ರವೇಶ ಮಾಡಿದ. ಶಮೀಕರ ಆಶ್ರಮದ ಒಳಗೆ ಪ್ರವೇಶ ಮಾಡಿದರೆ ಅಲ್ಲಿ ಅದೇನಾಗಿತ್ತು ಅಂತಂದರೆ, ಶಮೀಕರ ಆಶ್ರಮ ಅದು ಗಂಟೆ 7:30 ಆಯ್ತಲ್ಲ. ಗಂಟೆ ಎಷ್ಟು? 7:30. ನಂದರಲ್ಲಿ 6:30 ನಿಂತು ಬಿಟ್ಟಿದೆ. ಅದು ನಿದ್ರೆ ಮಾಡಿಬಿಟ್ಟಿದೆ. ಅದು ನಿಲ್ಲಿಸ್ತೇನೆ. ಶಮೀಕರ ಆಶ್ರಮದ ಒಳಗೆ ಅವನು ಪ್ರವೇಶ ಮಾಡಿದ. ಶಮೀಕರ ಆಶ್ರಮಕ್ಕೆ ಹೋದರೆ ಹೂಮಾಲೆ ಹಾಕಿ ಸತ್ಕಾರ ಮಾಡಬೇಕಾಗಿತ್ತು. ಒಂದು MLA MP ಗಳು ಬಂದ್ರೇ ಸತ್ಕಾರ ಏನು ಮಾಡ್ತೇವೆ ನಾವು. ಒಂದು ಮಂತ್ರಿ ಬಂದರೆ ಎಷ್ಟು ಸತ್ಕಾರ ಮಾಡ್ತೇವೆ, ಒಂದು CM ಬಂದರೆ ಸತ್ಕಾರ ಮಾಡ್ತೇವೆ. ದೇಶದ ಪ್ರಧಾನಮಂತ್ರಿ ಒಬ್ಬ ರಾಜ ಬರ್ತಾನೆ, ಸತ್ಕಾರ ಇಲ್ಲ. ಯಾವುದೇ ಆಶ್ರಮ ಇರಲಿ, ಸತ್ಕಾರ ಇಲ್ಲ. ಏನು ಹೇಗಿರಬೇಕು? ಕಾಡಿಗೆ ಹೋದ, ಅಲ್ಲಿ ಅವಮಾನ ಆಯಿತು. ಜಿಂಕೆ ಸಿಗಲಿಲ್ಲ ಅಂದರೆ ಒಂದು ಅವಮಾನ. ಯಾಕೆಂತಂದರೆ ಒಬ್ಬ ಬಂದದ್ದಲ್ಲ, ಅವನ ಒಂದು ಪರಿವಾರನೇ ಬಂದಿದೆ. ಅವಮಾನ ಆಯಿತು ಅವನಿಗೆ. ಜಿಂಕೆ ಬೆನ್ನಿಂದೆ ಹೋಗಲಿಲ್ಲ ಅನ್ನೋದೇ ಅವಮಾನ. ಯಾವಾಗ ಅವಮಾನ ಆಯಿತು ಟೆನ್ಷನ್ ಆಗಿಬಿಡುತ್ತೆ. ಟೆನ್ಷನ್ ಆದಾಗ ಬಾಯಾರಿಕೆ ಜಾಸ್ತಿ ಆಗಿಬಿಡುತ್ತೆ. ಅದನ್ನು ಕುಡಿಬೇಕು. ಇದು ಕುಡಿಯುವ ಅಂತಂದರೆ ಅವನಿಗೆ ಯಾರು ನೀರು ಕೊಡುವವರೂ ಇಲ್ಲ. ಅಲ್ಲಿ ಅವನಿಗೆ ನೀರು ಸಿಗಲಿಲ್ಲ, ಕುಡಿಲಿಕ್ಕೆ ನೀರು ಕೊಡಬೇಕಿತ್ತು. ಸಾಮಾನ್ಯವಾಗಿ ಯಾವುದೇ ಮನೆಗೆ ಹೋದರೆ ತ್ರಿಣಾನಿ ಭೂಮಿ ಉದಕಂ ಚತುರ್ಥಿ ಸುನೃತಾಚ ವಾಕ್. ಒಂದು ಸಜ್ಜನರ ಮನೆಯಲ್ಲಿ ಈ 4ಕ್ಕೆ ದಾರಿದ್ರ್ಯ ಇರುವುದಿಲ್ಲ ಅಂತೆ. ಯಾವುದದು? ತ್ರಿಣಾನಿ. ಮನೆಗೆ ಬಂದರೆ ಮೊದಲು ಅವರು ಭೂಮಿ ತ್ರಿಣಾನಿ. ತ್ರಿಣಾನಿ ಅಂದರೆ ಹಿಂದಿನ ಕಾಲದಲ್ಲಿ ಚಾಪೆ ಕೊಡೋದು ಅಂತಿತ್ತು. ಇವೆಲ್ಲ ಚಾಪೆ ಕೊಡುವ ಕಾಲ ಹೋಗಿಬಿಟ್ಟಿದೆ ಇವಾಗ. ಇವೆಲ್ಲ ಏನಿದ್ರೂ ಕೊಟ್ಟರೆ ಕುರ್ಚಿ, ಇಲ್ಲದಿದ್ದರೆ ಟಾಟಾ ಬೈ ಬೈ ಹೊಸ್ತಿಲಲ್ಲಿ. ಆದರೆ ಮನೆಗೆ ಬಂದರೆ ಒಂದು ಕೂತ್ಕೊಳ್ಳಿಕ್ಕೆ ಒಂದು ಆಸನ, ಯಾವುದೇ ಇರ್ಬೋದು ಆಸನ. ತ್ರಿಣಾನಿ ಭೂಮಿ. ಮನೆಗೆ ಬಂದರೆ ತೋರಿಸ್ತೇವೆ ನೋಡಿ, ಇದು ಅಡುಗೆ ಮನೆ, ಇದು ಬಚ್ಚಲು ಕೋಣೆ, ಇದೆಲ್ಲ ತೋರಿಸಿ ಬದ್ದವರಿಗೆ ಬೇಕು ನೋಡಿ. ಯಾರಿಗೆ ಏನು ಬೇಕು ಅಂತ ನಮಗೆ ಗೊತ್ತಿರುವುದಿಲ್ಲ. ಮನೆಯೊಳಗೆ ಬಂದರೆ ಭೂಮಿ, ಮನೆಯೊಳಗಿನ ಜಾಗವನ್ನೆಲ್ಲ ನಾವು ಪರಿಚಯ ನಾವು ಮಾಡಿಸಿ ಕೊಡಬೇಕು. ಯಾಕೆಂದರೆ ಅವ್ರು ಕೇಳಲಿಕ್ಕೆ ಸಂಕೋಚ ಇರ್ತದೆ ಅವರಿಗೆ. ಹಾಗಾಗಿ ಅವರಿಗೆ ಪರಿಚಯ ಮಾಡಿಸಿಕೊಡಬೇಕಾಗುತ್ತೆ. ಉದಕಂ, ಬಂದವರಿಗೆ ನೀರು ಕೊಡಬೇಕಂತೆ. ಬೆಲ್ಲ ನೀರು ಕೊಡೋದು ಅಂತ. ಮನೆಯಲ್ಲಿ ಬೆಲ್ಲ ನೀರು ತಯಾರಾಗಿರ್ತದೆ. ಆ ಬೆಲ್ಲ ನೀರು ಕೊಟ್ಟರೆ ಖುಷಿ. ಇವತ್ತಿನ ಫ್ಯಾಷನ್ ಚೇಂಜ್ ಆಗಿಬಿಟ್ಟಿದೆ. ಬೆಲ್ಲ ನೀರು ಕೊಡೋದು ಕ್ರಮನೇ ಇಲ್ಲ ಅಲ್ಲಿ. ಅದಕ್ಕೆ ಹಾಲನ್ನು ಹಾಳು ಮಾಡಿ ಕೊಡಬೇಕು. ಹಾಲನ್ನು ಹಾಳು ಮಾಡಿ ಕೊಡುವಷ್ಟು ಔದಾರ್ಯ ನಮಗಿಲ್ಲ. ನೀರು ಕೊಡಲಿಕ್ಕೆ ಅಷ್ಟು ಕೆಳಗಿಳಿಲಿಕ್ಕಾಗೋಲ್ಲ. ಹಾಗಾಗಿ ಮಾತಿನಲ್ಲಿಯೇ ಕಳಿಸಿ ಬಿಡ್ತೇವೆ. ಹಿಂದಿನ ಕಾಲದಲ್ಲಿ ಹಾಗಿರಲಿಲ್ಲ. ಒಂದು ಪಾತ್ರೆಯಲ್ಲಿ ತಣ್ಣೀರಿಟ್ಟು ಒಂದು ತುಂಡು ಬೆಲ್ಲ, ಅದು ನೀರಿನ ಮಾಧುರ್ಯ ಗೊತ್ತಾಗಬೇಕಾದ್ರೆ ಬೆಲ್ಲ ಬೇಕು. ಅಥವಾ ಗಂಟಲಲ್ಲಿ ಶೀತ ಆಗಬಾರದು ಅಂತ ಅದರಲ್ಲಿ ಸುಣ್ಣದ ಅಂಶ ಇರ್ತದೆ, ಗಂಟಲು ಕೆರೆತ ಬರುವುದಿಲ್ಲ.
ಶೀತ ಆಗುವುದಿಲ್ಲ. ಅದಕ್ಕೆ ಬೆಲ್ಲ ನೀರು ಕೊಡುವ ಸಂಪ್ರದಾಯ ಇತ್ತು ಅಂದರೆ ಈಗ ಅದು ಬಿತ್ತು, ಈಗ ಇಲ್ಲ ಅದು. ಹಾಗಾಗಿ ತೃಣಾನಿ ಭೂಮಿ ಉದಕಂ ಚತುರ್ಥಿ ಸುನೃತಾಚವಾಕ್. ಒಳ್ಳೆಯ ಮಾತು. ಹೇಗಿದ್ದೀರಿ, ಎಲ್ಲಿಂದ ಬಂದಿರಿ, ಏನಾಯಿತು, 4 ಮಾತು ಅಷ್ಟೇ. ನೀವು ದಿನ ಇಡೀ ಮಾತಾಡಬೇಕು ಅಂತೇನು ಹೇಳಲಿಲ್ಲ. ನಮಗೆ ಮಾತಾಡಲಿಕ್ಕೆ ಬರ್ತದೆ ಅಂತ ಒಳಗಿನ ಮನಸ್ಸನ್ನು ಬಿಚ್ಚುವಂತಹ ಒಂದು ಕ್ರಮ, 4 ರೀತಿಯಾದಂತಹದ್ದು ಸ್ವಾಗತದ ಕ್ರಮ ನಮ್ಮಲ್ಲಿತ್ತು. ಅದನ್ನು ನಿರೀಕ್ಷೆ ಮಾಡಿದ್ದ ಪರೀಕ್ಷಿತು ರಾಜ. ಒಂದೂ ಇಲ್ಲ ಅಲ್ಲಿ. ಯಾರೂ ಇಲ್ಲ ಅಂತಲ್ಲ, ಒಬ್ಬ ಇದ್ದ, ಶಮೀಕರಿದ್ದು ಯಜಮಾನ ಇದ್ದ. ಅವನು ಗುಮ್ಮ ಅಂತ ಕೂತಿದ್ದಾನೆ, ಮಾತಾಡುವುದೇ ಇಲ್ಲ. ಎಂಥ ರಾಜ ಬಂದಿದ್ದಾನೆ, ಮಾತಾಡುವುದಿಲ್ಲ. ಮಕ್ಕಳು ಅವರ ಗಲಾಟೆಯಲ್ಲೇ ಇದ್ದಾರೆ, ವೇದ ಓದ್ತಾರೆ, ಪಾರಾಯಣ ಮಾಡ್ತಾರೆ ಎಲ್ಲ. ರಾಜನನ್ನು ಗಮನಿಸಲೇ ಇಲ್ಲ. ರಾಜನಿಗೆ ಹೇಗಿರ್ಬೋದು, ರಾಜ ಬೇಡ, ನಮ್ಮದೇ ಸ್ಥಿತಿ ಹೇಗಿರ್ಬೋದು. ಒಂದು ಕಡೆಗೆ ಸುಸ್ತಾಗಿ ಬಂದಿರ್ತೇವೆ, ನಮಗೆ ಯಾರೂ ಮಾತಾಡಲಿಲ್ಲ, ಏನೂ ಕೊಡಲಿಲ್ಲ ಅಂದರೆ ಎಂಥದ್ರದ್ದು ಮಠನ ಮಾರಿಯ ಬೈದು ಬಿಟ್ಕೊಂಡು ಹೋಗ್ತೇವೆ ನಾವು. ನಾವೇ ಹೀಗಿರ್ತೇವೆ. ರಾಜ ಹೇಗಿರಬೇಕು, ಅವನ ಸ್ಥಿತಿ ಹೇಗಿರಬೇಕು, ಅದನ್ನೆಲ್ಲ ಭಾಗವತ ಉಲ್ಲೇಖ ಮಾಡಿದೆ. ಅಲ್ಲಿ ಅದು ಹೇಳುತ್ತೆ, ದ್ವಿತೀಯಾಭಿನಿವೇಶ ಅವನಿಗೆ. ಅಲ್ಲಿವರೆಗೆ ಈ ಚಿಂತನೆ ಇರಲಿಲ್ಲ. ಅವನು ಯಾವ ಮನೆಗೂ ಹೋದವ ಅಲ್ಲ, ಯಾವ ಮನೆಯಲ್ಲಿಯೂ ಅವನಿಗೆ ಇಂಥ ಸಮಸ್ಯೆನೂ ಬರಲಿಲ್ಲ. ದ್ವಿತೀಯಾಭಿನಿವೇಶ ಬಂತು ನೋಡಿ ಅವನಿಗೆ. ದೇವರನ್ನು ಬಿಟ್ಟು ಜಿಂಕೆ ಅಂತ ಬಂತು, ದೇವರನ್ನು ಬಿಟ್ಟು ಕುಡಿಬೇಕು ನೀರು ಅಂತ ಆಸೆ ಬಂತು. ಭಯಂ ದ್ವಿತೀಯಾಭಿನಿವೇಶತಃ, ಭಯ ಬಂತು ಅವನಿಗೆ. ಸ್ವಾಗತ ಮಾಡಲಿಲ್ಲ, ಸನ್ಮಾನ ಮಾಡಲಿಲ್ಲ, ಸತ್ಕಾರ ಮಾಡಲಿಲ್ಲ, ಒಳಗೆ ಇಲ್ಲ 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 ಅನ್ನುವ ಕೊರಗು ಬಂತು. ಅದರ ಮುಂದೆ ಏನೆಲ್ಲ ಸಮಸ್ಯೆಗಳು ಬಂತು ಭಾಗವತ ಬಿಚ್ಚಿಟ್ಟಿದೆ. ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು. ಇಂಚಿನ ಗಡಿಯಾರ ರಾಜರಲ್ಲಿ ಉಂಟು. ಇದು